ಯಾವಾಗ ನಾವು ಮೈಸೂರಿನ ಭಟ್ಟಿ ಇದೆ ಅಂತ ಹೇಳಿ ಕರೆದ್ವಿ, ಅವ್ರನ್ನು ಮೋಲ್ಡ್ ಮಾಡ್ಕೊಂಡಿದ್ದಾರೆ. ಓಂ ಶಾಂತಿ. ಕೇಳಿಸ್ತಾ ಇದೆಯಾ? ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ ವಿಜಯ ಬೇಂಜಿ. ಓಂ ಓಂ ಶಾಂತಿ. ಶಾಂತಿ. ಕೇಳಿಸ್ತಾ ಇದೆಯಾ? ಹಾ. ಆಧರಣೀಯ ವಿಜಯ ಬೇಂಜಿಗೆ ನಾವು ಮೈಸೂರಿನಲ್ಲಿ ಭಟ್ಟಿ ಕಾರ್ಯಕ್ರಮ ಇದೆ, ಮಾತೇರು ಮತ್ತು ಕನ್ನೇರ ಭಟ್ಟಿ 3 ದಿನಗಳ ಮೌನ ಭಟ್ಟಿ ಇದೆ. ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಭಾವದ ಒಂದು ಥೀಮಿನಲ್ಲಿ ಭಟ್ಟಿಯನ್ನು ನಡೆಸಲಾಗ್ತಾ ಇದೆ. ತಾವದಕ್ಕೆ ಕ್ಲಾಸ್ ಕೊಡಬೇಕು ಅಂತೇಳಿ ಕೇಳಿದಾಗ ಬಹಳ ಪ್ರೀತಿಯಿಂದ ವಿಜಯ ಬೇಂಜಿಯವರು ಒಪ್ಕೊಂಡು ಸ್ವೀಕರಿಸಿ ಇವತ್ತು ಮೈಸೂರು ರಿಟ್ರೀಟ್ ಸೆಂಟರ್ಗೆ ತಲುಪಿದ್ದಾರೆ. ಗುಲ್ಬರ್ಗ ಮಹಾನಗರದಿಂದ ಮೈಸೂರು ಮಹಾನಗರಕ್ಕೆ ತಲುಪಿದ್ದಾರೆ. ಹಾಗಾಗಿ ಆಧರಣೀಯ ವಿಜಯ ಬೇಂಜಿಯವರು ಅನೇಕ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸಿರುವಂತಹ, ಅನೇಕ ಸ್ಥಾನಗಳಲ್ಲಿ ಹೋಗಿ ತಮ್ಮ ಒಂದು ವಾಕ್ಚಾತುರ್ಯ ಮೂಲಕ ಒಂದು ಭಾಷಣ ಕಲೆಯನ್ನು ಬಹಳ ಸುಂದರವಾಗಿ ಅವರು ಹೊಂದಿರೋದ್ರಿಂದ ಅನೇಕ ಸ್ಥಾನಗಳಲ್ಲಿ ಭಾಷಣಗಳನ್ನು ಕೂಡ ಮಾಡಿದ್ದಾರೆ, ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮತ್ತು ಕೆಲವು ಸಾಹಿತ್ಯಗಳನ್ನು ಕೂಡ ಬರೆದಿರುವಂಥವರು, ಲೇಖಕಿಯೂ ಕೂಡ ಆಗಿದ್ದಾರೆ. ಮೈಸೂರಿನ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಬಾರಿ ಒಂದು ಸಹಯೋಗಿ ಆಗಿದ್ದಾರೆ. ಹಾಗಾಗಿ ಗುಲ್ಬರ್ಗ ಸಬ್ ಝೋನಿನ ಡೈರೆಕ್ಟರ್ ಆಗಿರುವಂತಹ ನಮ್ಮ ಆಧರಣೀಯ ವಿಜಯ ಬೇಂಜಿ ಅವರಿಗೆ ಮೈಸೂರಿನ ಒಂದು ಮಾತೆಯರ ಭಟ್ಟಿಯ ಒಂದು ಸಭೆಯಲ್ಲಿ ತಮಗೆ ನಾನು ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ವಿಜಯ ಬೇಂಜಿ, ಆಧರಣೀಯ ವಿಜಯ ಬೇಂಜಿ ಅವರಿಗೆ ಸ್ವಾಗತ, ಸ್ವಾಗತ, ಸುಸ್ವಾಗತ. ಎಲ್ಲರೂ ಸಹ ತಮಗೆ ಒಂದು ಕೈಯಿನ ಚಪ್ಪಾಳೆ ಮೂಲಕ, ಎಲ್ಲರೂ ಮೌನದಲ್ಲಿದ್ದಾರೆ, ಹಾಗಾಗಿ ಒಂದು ಕೈಯಿನ ಚಪ್ಪಾಳೆ ಮೂಲಕ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಲೋ ಹಲೋ. ಹಲೋ ಹಲೋ. ಓಂ ಶಾಂತಿ ವಿಜಯ ಬೇಂಜಿ. ನಾವು ಕ್ಲಾಸ್ ಶುರು ಮಾಡಿ. ಕಟ್ ಆಯ್ತು ಅನ್ಸುತ್ತೆ. ಹಾ, ಇಲ್ಲ, ಕೇಳಿಸ್ತಾ ಇದೆ. ನಾವು ಕ್ಲಾಸ್ ಶುರು ಮಾಡಿ. ಓಂ ಶಾಂತಿ. ಓಂ ಶಾಂತಿ. ಜ್ಞಾನ ಸರೋವರದ ವಿಶೇಷ ಫರಿಷ್ಠೆಗಳನ್ನ ನೋಡ್ತಾ ಇದ್ದೇನೆ. ಆದರಣೀಯ ಲಕ್ಷ್ಮೀ ಬೇಂಜಿಯವರು, ಶಾರದಕ್ಕ ಹಾಗೂ ಇತರ ನನ್ನ ದೈವಿ ಸಹೋದರಿಯರಿಗೆ ಹೊಸ ವರ್ಷ ಹಾಗೂ ಈ ಅವ್ಯಕ್ತಿ ಮಾಸ ಸ್ಮೃತಿ ತಿಂಗಳು ಆ ನಿಮಿತ್ತ ವಿಶೇಷ ಕೋಟಿ ಕೋಟಿ ಶುಭ ಕಾಮನೆಗಳು. ತಪಸ್ಸನ್ನ ಆಚರಿಸ್ಲಿಕ್ಕೆ ಕುಳಿತಿದ್ದೇವೆ. ತುಂಬಾ ಸುಂದರ
ಸಂಗಮ ಯುಗದ ಈ ಸುವರ್ಣ ಗಳಿಗೆಗಳು ನಮಗೆ ತಪಸ್ಸಿಗಾಗಿ ಸಮಯ ಸೃಷ್ಟಿ ನಾಟಕದಲ್ಲಿ ನಮ್ಮ ಅದೃಷ್ಟದ ಫಲವೋ ಪುಣ್ಯಕರ್ಮದ ಫಲವಾಗಿ ಈ ಅಮೂಲ್ಯ ಗಳಿಗೆಗಳು ನಮಗೆ ಸಿಕ್ಕಿವೆ. ವಿಶೇಷವಾಗಿ ನಾವೆಲ್ಲರೂ ಈ ತಪಸ್ಸಿನ ಆನಂದವನ್ನ ಪಡಿಬೇಕಾದ್ರೆ, ಈಗ ಹಾಡು ಕೇಳ್ತಿದ್ದೆ ಬಾಬಾರವ್ರದ್ದು, ಇದಕ್ಕೂ ಮುಂಚೆ ಸಬ್ ಸೋಂಪುದೋ ಪ್ಯಾರೆ ಪ್ರಭುಗೂ, ಎಲ್ಲವನ್ನ ಆ ಪ್ರಭುವಿಗೆ ಅರ್ಪಣೆ ಮಾಡಿ ಹಗುರವಾಗಿ ಹಾರಾಡಿ ಎಲ್ಲ ಭಾರವನ್ನ ಹೊತ್ತುಕೊಳ್ಳಲು ಆ ಭಗವಂತನೇ ನಿಮ್ಮೆದುರಿಗೆ ರಕ್ಷಕನಾಗಿ ನಿಂತಿರುವಾಗ ಯಾವ ಮಾತಿನ ಭಾರವೇಕೆ? ಇಲ್ಲಿ ತಪಸ್ಸಿನ ಮಧ್ಯದಲ್ಲಿ ಮಹಾಭಾರತದ ಒಂದು ಸುಂದರ ಪ್ರಸಂಗ ನನ್ನ ಎದುರಿಗೆ ನೆನಪಿಗೆ ಬರುತ್ತೆ. ಜಯದ್ರಥನನ್ನ ನಾಳೆ ಸಂಜೆ ಬೆಳಗಾಗೆ ನಾನು ಕೊಂದೇ ತೀರುವೆ, ಆತನ ಶಿರಚ್ಛೇದ ಮಾಡದೆ ಇದ್ರೆ ನಾನು ಅಗ್ನಿ ಪ್ರವೇಶ ಮಾಡುವೆ ಅಂತ ಪ್ರತಿಜ್ಞೆ ಮಾಡ್ತಾನೆ ಅರ್ಜುನ. ಆದ್ರೆ ಶ್ರೀಕೃಷ್ಣನಿಗೆ ಚಿಂತೆ ಆಗತ್ತೆ. ಮೊದಲೇ ಕೌರವರು ಷಡ್ಯಂತ್ರ ರಚಿಸುವಂತವರು, ಮೋಸಗಾರರು. ಮತ್ತೇನು ಜಯದ್ರಥನನ್ನ ಮುಚ್ಚಿಟ್ಟು ಮರೆ ಮಾಡಿ ಅವರು ಅರ್ಜುನ ಅಗ್ನಿ ಪ್ರವೇಶ ಮಾಡೋ ಹಾಗೆ ಮಾಡ್ಬಿಡ್ತಾರೋ ಅಂತ ಸಂಕಲ್ಪ ಕೃಷ್ಣನಿಗೆ ರಾತ್ರಿ ಎಲ್ಲ ಕಾಡುತ್ತೆ. ನಿದ್ರೆ ಬರ್ದೆ ಹೊರಲಾಡ್ತಾನೆ ಶ್ರೀಕೃಷ್ಣ. ನನಗೆ ಇಷ್ಟೊಂದಾಗ್ಬೇಕಾದ್ರೆ ಅರ್ಜುನನಿಗೆ ನಾಳೆ ಯುದ್ಧ ಎದುರಿಸ್ಬೇಕು, ಆತನ ಸ್ಥಿತಿ ಏನಾಗಿದೆಯೋ ನೋಡೋಣ ಅಂತ ಅರ್ಜುನನ ಶಿಬಿರಕ್ಕೆ ಹೋಗ್ತಾನೆ. ಅಲ್ಲಿ ನೋಡ್ತಾನೆ ಅರ್ಜುನ ತುಂಬಾ ಹಾಯಾಗಿ ಆರಾಮಾಗಿ ಮಲಗಿದ್ದಾನೆ, ಗೊರಕೆ ಹೊಡಿತಾ. ಶ್ರೀಕೃಷ್ಣನಿಗೆ ಆಶ್ಚರ್ಯವೇ ಆಶ್ಚರ್ಯ. ಅರ್ಜುನನನ್ನ ಬಡಿದೆಬ್ಬಿಸ್ತಾನೆ. ನಾಳೆಗೆ ನಿನ್ನ ರಣನೀತಿ ಏನು? ಆ ಕುರಿತು ಯೋಚನೆ ಮಾಡೋದು ಬಿಟ್ಟು ನೀನ್ ಆರಾಮವಾಗಿ ನಿದ್ರಿಸ್ತಿದೀಯಲ್ಲ ಅಂತ ಅರ್ಜುನನಿಗೆ ಕೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ನನ್ನ ಪರವಾಗಿ ನನ್ನ ಕುರಿತಾಗಿ ಇಡೀ ರಾತ್ರಿ ನಿದ್ರೆಗೆಡುವ ನಿನ್ನಂತಹ ಪರಮಾತ್ಮನಿರುವಾಗ ನಾನೇಕೆ ಯೋಚನೆ ಮಾಡ್ಲಿ, ನಿದ್ದೆಗೆಡ್ಲಿ? ನನ್ನ ಜೀವನದ ಭಾರ, ನನ್ನ ಸೋಲು ಗೆಲುವಿನ ಪ್ರಶ್ನೆ ಎಲ್ಲವನ್ನ ನಿನ್ಗೊಪ್ಪಿಸಿದಾಗ ನಾನೇಕೆ ಚಿಂತೆ ಮಾಡ್ಲಿ? ಇದೊಂದು ಸುಂದರ ಮಾತು ಈ ಸಂಗಮ ಯುಗಕ್ಕೂ ಅನ್ವಯ ಆಗತ್ತೆ. ನಮ್ಮೆಲ್ಲರ ಬದುಕನ್ನ ಬಂಗಾರ ಮಾಡ್ಲಿಕ್ಕೆ ಈ ಸುಂದರ ಪವಿತ್ರ ಯೋಗಮಯ ತಪಸ್ಸಿನ ಜೀವನವನ್ನು ನೀಡ್ಲಿಕ್ಕೆ ನಿಮಿತ್ತನಾದಂತಹ ಆ ಶಿವಬಾಬರವರು ನಮ್ಮ ಎದುರಿಗಿದ್ದಾಗ ಕೇವಲ ಶಿವಬಾಬರವ್ರು ಮಾತ್ರವಲ್ಲ, ಅವ್ಯಕ್ತ ಫರಿಷ್ಠೆ ಬ್ರಹ್ಮಬಾಬಾ, ನಮ್ಮೆಲ್ಲರಿಗೆ ಪಾಲನೆ ನೀಡುವ ತಾಯಿ ಜಗದಂಬ ಸರಸ್ವತಿ ಅಡ್ವಾನ್ಸ್ ಪಾರ್ಟಿಯಲ್ಲಿ ಹೋಗಿ ನಮಗಾಗಿ ಮುಂದಿನ ಭವಿಷ್ಯದ ತಯಾರಿಯಲ್ಲಿರುವಂತಹ ನಮ್ಮೆಲ್ಲರ ಪ್ರೀತಿಗೆ ಆದರಕ್ಕೆ ಪಾತ್ರವಾಗಿರುವಂತಹ ನಮ್ಮೆಲ್ಲ ವರಿಷ್ಠ ತಾತಿಯಂದ್ರು ಅಡ್ವಾನ್ಸ್ ಪಾರ್ಟಿಯಲ್ಲಿದ್ರು ಕೂಡ ಸೂಕ್ಷ್ಮ ವತನದಲ್ಲಿ ಪ್ರತಿನಿತ್ಯ ಅವರನ್ನ ನಾವು ಎಮರ್ಜ್ ಮಾಡ್ತೇವೆ, ಜಾಗೃತಗೊಳಿಸಿ ಅವರಿಂದ ದೃಷ್ಟಿಯನ್ನ, ಶಕ್ತಿಯನ್ನ, ಸಕಾಶವನ್ನ ಪಡಿತೇವೆ. ಇಷ್ಟೆಲ್ಲರೂ ನಮ್ ಜೊತೆಗಿದ್ದಾರೆ. ಈ ಸುಂದರ ದೈವಿ ಪರಿವಾರ ನಮ್ ಜೊತೆಗಿದೆ. ನಮ್ಗೆ ಪಾಲನೆ ನೀಡುವಂತಹ ಅನೇಕ ತಪಸ್ವಿಗಳು, ಮಮತಾಮಯಿ ಸಹೋದರಿಯರು ನಮ್ಮೊಂದಿಗಿದ್ದಾಗ ನಮಗಿನ್ಯಾವ ಮಾತಿನ ಚಿಂತೆ? ಯಾವಾಗ ತಪಸ್ಸಿನ ಒಂದು ಸಮಯ ಸಿಗುತ್ತೆ, ಭಟ್ಟಿಯ ಆಮಂತ್ರಣ ಬರುತ್ತೆ, ಮನೆಯಿಂದ ಹೊರಡೋಕ್ಕಿಂತಲೂ ಮುಂಚೆನೆ ಬಾಬರವರಿಗೆ ಖಂಡಿತ ಒಂದು ಅಪ್ಲಿಕೇಶನ್ ಹಾಕ್ಲೇಬೇಕು. ಬಾಬಾ, ಈ ಒಂದು ಸುಂದರ ಸಮಯವನ್ನ ನೀವು ನೀಡಿದ್ದೀರಿ ತಪಸ್ಸನ್ನ ಆಚರಿಸ್ಲಿಕ್ಕೆ. ಒಳ್ಳೆಯ ಅನುಭವ, ಶಕ್ತಿಯುತವಾದಂತಹ ಒಂದು ತಪಸ್ಸನ್ನ
ಮಾಡುವಂತಹ ಪ್ರೇರಣೆ ನಿಮ್ಮ ದೃಷ್ಟಿಯಿಂದ ನಾನು ಪಡಿತೇನೆ. ಆ ಶುಭ ಸಂಕಲ್ಪದಿಂದ ಭಟ್ಟಿಯ ಪ್ರಾರಂಭವನ್ನ ಉಲ್ಲಾಸ ಹುರುಪಿನಿಂದ, ನವ ಚೈತನ್ಯದಿಂದ, ತಾಜಾತನದಿಂದ ಮಾಡುವ ಸಂಕಲ್ಪ ಭಟ್ಟಿಯ ಸುಂದರ ಅನುಭವಕ್ಕೆ ಸೋಪಾನ ಅಂತ ಹೇಳ್ಬೋದು. ನಮಗ್ ಗೊತ್ತಿದೆ, ಹೊರಗಡೆ ಕಲಿಯುಗದಲ್ಲಿ ಕೆಟ್ಟ ಕಾಲ ಬಂದಿದೆ ಅಂತಾರೆ. ಆ ಕೊರೋನಾ ಮಹಾಮಾರಿ ಎಲ್ಲರ ವಿಚಾರಧಾರೆಯನ್ನ ತುಂಬಾ ಚಿಂತೆಗೀಡು ಮಾಡಿದೆ. ಅವರೆಲ್ಲರ ಒಂದು ವಿಚಾರಧಾರೆ ಅತಿ ಕೀಳು ಮಟ್ಟದ್ದು, ಕೆಳಮಟ್ಟದ್ದಾಗಿದೆ. ಅದರಲ್ಲಿ ಭಯ, ಚಿಂತೆ, ಖಿನ್ನತೆ, ಭವಿಷ್ಯದ ಬಗ್ಗೆ ವಿಚಿತ್ರ ಭ್ರಾಂತಿಗಳು ತುಂಬಿಕೊಂಡಿದ್ದಾವೆ. ಅವರ ಒಂದು ಚಿಂತನೆಯ ಮಟ್ಟ ಕೆಳಗಿದೆ, ಲೋ ವೈಬ್ರೇಷನ್ಸ್ ಅಂತ ಹೇಳ್ತೀವಿ. ಕೆಳಮಟ್ಟದ ವಿಚಾರ ತರಂಗಗಳು ಅವ್ರ ಮಧ್ಯೆ ನಡೀತಿದ್ದಾವೆ. ಅವುಗಳ ಪ್ರಭಾವ ನಮ್ಮ ಮೇಲೆ ಹಾಕ್ಬಾರ್ದು. ಮನೆಯಲ್ಲಿ 4 ಜನರಿದ್ರೆ 2 BK ಜ್ಞಾನಿಗಳು, ತಪಸ್ವಿಗಳಿರ್ಬೋದು. ಇನ್ನಿಬ್ಬರು ಜ್ಞಾನದಲ್ಲಿ ಇಲ್ಲದೆ ಇರೋರ ವಿಚಾರಧಾರೆ, ಅವ್ರದ್ದು ಲೋ ವೈಬ್ರೇಷನ್ಸ್, ಅವುಗಳ ಪ್ರಭಾವ ಜ್ಞಾನಿಗಳಾದ ನಮ್ಮ ಮೇಲೆ ಹಾಕೂಡ್ದು. ಅಂದ್ರೆ ಹೇಗೆ ಲೌಕಿಕದಲ್ಲಿ ರೋಗವನ್ನ ತಡೆಗಟ್ಟಲಿಕ್ಕೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್ ಕಂಪಲ್ಸರಿ ಮಾಡಿದ್ದಾರೆ. ಈ ಸೋಷಿಯಲ್ ಡಿಸ್ಟೆನ್ಸಿಂಗ್, ದೂರ ಕುತ್ಕೊಳ್ಳೋದಾಗ್ಲಿ ಇರೋದಾಗ್ಲಿ, ಹೇಗೆ ರೋಗದಿಂದ ವೈರಾಣುವಿನಿಂದ ರಕ್ಷಣೆ ಪಡೀಲಿಕ್ಕೆ ಅಗತ್ಯವೋ ಹಾಗೆ ಅವರ ಲೋ ಥಾಟ್ ವೈಬ್ರೇಷನ್ಸ್ ಏನಿದೆ, ಕೆಳಮಟ್ಟದ ವಿಚಾರಧಾರೆಯ ಸಂಕಲ್ಪಗಳ ಒಂದು ತರಂಗಗಳು ನಮ್ಮನ್ನ ಪ್ರವೇಶಿಸಿ ಅವುಗಳ ಪ್ರಭಾವಕ್ಕೆ ನಾವು ಒಳಗಾಗೋದು ಬೇಡ. ಯಾವಾಗ ನಾವು ಖಿನ್ನತೆಗೆ ಒಳಗಾಗ್ತೇವೆ, ಯೋಗ ಚೆನ್ನಾಗಿಲ್ಲ ಇವತ್ತು ಬಾಬಾರವ್ರ ಜೊತೆ, ಮನಸ್ಸು ಏಕಾಗ್ರ ಆಗ್ತಿಲ್ಲ, ಯಾಕೋ ತುಂಬಾ ವೇಸ್ಟ್ ಥಾಟ್ಸ್ ಬರ್ತಾ ಇದೆ, ಎಷ್ಟೊಂದು ಖುಷಿ ಇರ್ಬೇಕೋ ಜೀವನದಲ್ಲಿ ಅದಾಗ್ತಿಲ್ಲ, ತುಂಬಾ ಲೈಟ್ನೆಸ್ ಅನುಭವ ಆಗ್ತಿಲ್ಲ, ಯಾಕೋ ಮನಸ್ಸು ಭಾರ ಅನ್ನಿಸ್ತಿದೆ, ಇದೆಲ್ಲವುಗಳು, ಇವನ್ ಸುಸ್ತಿ, ಆಲಸ್ಯ, ತುಂಬಾ ಸುಸ್ತಾಗ್ತಾ ಇದೆ, ದಣಿವಿನ ಅನುಭವ ಆಗ್ತಿದೆ, ಇದೆಲ್ಲವುಗಳು ಲಕ್ಷಣ ಏನಿದಾವೆ ಅವ್ರ ಲೋ ಥಾಟ್ ವೈಬ್ರೇಷನ್ಸ್. ಆ ಕಲಿಯುಗದ ಮಾನವರ ಆತ್ಮಗಳ ಕೆಳಮಟ್ಟದ ನೆಗೆಟಿವ್ ವೇಸ್ಟ್ ಸಾಧಾರಣ ಸಂಕಲ್ಪಗಳ ವೈಬ್ರೇಷನ್ಸ್ ನಮಗ್ ತಲುಪ್ತಾ ಇರುವಂತ ಲಕ್ಷಣಗಳು. ನಾವು ನಮ್ಮ ಮನಸ್ಸಿನ ವಿಚಾರಗಳನ್ನ ತುಂಬಾ ಎತ್ತರಕ್ಕೆ, ತುಂಬಾ ವಿಶಾಲ, ಪವಿತ್ರ, ಹೇಗೆ ಹೇಳ್ತೇವೆ, ಪ್ಯೂರ್, ಪಾಸಿಟಿವ್, ಪವರ್ಫುಲ್, ಸಿಂಪಲ್ ವೇನಲ್ಲಿ ಹೊಸಬರಿಗೆ ನಾವು ತಿಳಿಸ್ತೇವೆ. ನಮ್ಮ ಥಾಟ್ ಸಿಸ್ಟಮ್, ನಮ್ಮ ಸಂಕಲ್ಪಗಳು ಹೇಗೆ ಥಾಟ್ಸ್ ಆರ್ ದಿ ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಎಲ್ಲಕ್ಕೂ ಮೂಲ ನಮ್ಮ ಸಂಕಲ್ಪಗಳು. ಆ ಸಂಕಲ್ಪಗಳ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಹೇಳಿದ್ರೆ, ಅವುಗಳಲ್ಲಿ ಒಂದ್ ವೇಳೆ ಸಕಾರಾತ್ಮಕತೆಯನ್ನ ತಂದ್ಕೊಂಡಾಗ ನಮ್ಮನ್ನ ನಾವು ಅತಿ ಎತ್ತರದ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೋದು. ಆ ಸಂಕಲ್ಪಗಳ ಸಿದ್ಧಿಯನ್ನ ಈ ತಪಸ್ವಿ ಜೀವನದಲ್ಲಿ ಪ್ರತಿ ಮಾತಿನಲ್ಲಿಯೂ, ನಮ್ಮ ಲೌಕಿಕ ಜೀವನದ ನಮ್ಮ ಮನೋ ಸಂಕಲ್ಪಗಳಾಗಿರ್ಲಿ, ಅಲೌಕಿಕ ಜೀವನದ ಸಾಧನೆಗಳಾಗಿರ್ಲಿ, ಅವುಗಳೆಲ್ಲವಕ್ಕೂ ಸಿದ್ಧಿಯನ್ನ ಪಡೆಯುವಂತಹ ಒಂದು ಸುಲಭವಾದ ಸಂಕಲ್ಪ ಸಿದ್ಧಿ ಈ ತಪಸ್ಸಿನಿಂದ ನಮ್ಗೆ ಸಿಗ್ತದೆ. ಆ ಹೊರಗಿನ ವಾತಾವರಣದ, ಹೊರಗಿನ ಜ್ಞಾನದಲ್ಲಿ ಇಲ್ಲದೆ ಇರೋ ಆತ್ಮಗಳ ವಿಚಾರಧಾರೆಯ ಪ್ರಭಾವ ನಮ್ಮೇಲೆ ಹಾಕೂಡ್ದು. ನಮ್ಮ ಸಕಾಶ, ನಮ್ಮ ಒಂದು ಆವೃತ್ತಿ, ಆರ ಯಾವ್ದಕ್ಕೆ ಹೇಳ್ತೇವೆ, ನಮ್ಮ ತಪಸ್ಸಿನ ಪವಿತ್ರತೆಯ ಆವೃತ್ತಿಯ ಪ್ರಭಾವ ಇತರ ಆತ್ಮಗಳ ಮೇಲೆ ನಾವು ಮಾಡೋ ಹಾಗಾಗ್ಬೇಕು. ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಕಾಯ್ದುಕೊಂಡ ಹಾಗೆ ನಾವು ನಮ್ಮ ವೈಬ್ರೇಷನ್ಸ್ ಏನಿದೆ, ಸಂಕಲ್ಪಗಳ ಒಂದು ತರಂಗಗಳನ್ನ
ಅವ್ರಿಗಿಂತಲೂ ತುಂಬಾ ಎತ್ತರ ಮಾಡ್ಕೊಂಡಾಗ ಅವ್ರದ್ದು ಕೆಳಗಿನ ವಿಚಾರಧಾರೆ ಇದೆ, ನಾವು ತುಂಬಾ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಿದೀವಿ. ಆಗ ಮಧ್ಯದಲ್ಲಿ ಡಿಸ್ಟೆನ್ಸ್ ಕ್ರಿಯೇಟ್ ಆಗತ್ತೆ. ಅವ್ರ ಮಧ್ಯೆ ನಮ್ಮ ಮಧ್ಯೆ ವೈಚಾರಿಕತೆಯ ಮಟ್ಟದಲ್ಲಿ ಯಾವ ಒಂದು ಅಂತರವನ್ನ ಕಾಯ್ದುಕೊಂಡು ಹೋಗ್ತೇವೆ, ಡಿಸ್ಟೆನ್ಸ್, ಅದು ನಮ್ಮ ಸುರಕ್ಷತೆ ಸಾಧನವಾಗತ್ತೆ. ಎತ್ತರದ ಸ್ಥಿತಿಯಲ್ಲಿ ಇದ್ದಾಗ, ಶ್ರೇಷ್ಠ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ನಾವು ಅವರಿಗೆ ಮನೋಬಲವನ್ನ ಕೊಟ್ಟು ಅವರಿಗೂ ಕೂಡ ಪರಮಾತ್ಮ ಪ್ರೇಮದ ಅನುಭವ, ತಪಸ್ಸಿನ ಪರಿಣಾಮವನ್ನ ಅನುಭವ ಮಾಡಿಸುವಂತ ಶಕ್ತಿ ನಮ್ಮಲ್ಲಿ ಬರುತ್ತೆ. ಈ ಒಂದು ಮಾತುಗಳನ್ನ ಹೆಚ್ಚಿನ ಶಬ್ದಗಳ ಪ್ರಯೋಗ ಇಲ್ಲದೇನೆ ಅವಿತ್ ಬಾಪ್ ದಾದಾರವರ ಅವಿತ್ತಿ ಮಹಾವಾಕ್ಯಗಳಲ್ಲಿ ನಾವು ನೋಡಿದಾಗ ತುಂಬಾ ಮುರಳಿಗಳಲ್ಲಿ ಅವಿತ್ತ ಮಹಾವಾಕ್ಯಗಳಲ್ಲಿ ಬಾಬಾ ಬಾಪ್ ಸಮಾನ್ ಎನ್ನುವ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಈ ಮೌನ ತಪಸ್ಸಿನ ಭಟ್ಟಿಯ ಉದ್ದೇಶವೂ ಕೂಡ ಈ ವರ್ಷ ನಾವಿಟ್ಕೊಂಡಿರೋದು ಬಾಪ್ ಸಮಾನ್ ಹಾಕುವಂತಹ ಜೀವನದ ಗುರಿಯನ್ನ ಪರಿಪಕ್ವ ಮಾಡಿಕೊಳ್ಳುವಂಥದ್ದು. ಬಾಪ್ ಸಮಾನ್ ಅನ್ನೋದೇ ಹೈಯೆಸ್ಟ್ ಸ್ಟೇಜ್. ಅದಕ್ಕೆ ಇನ್ಯಾವ ಸರಿಸಮನಾದಂತಹ ಶಬ್ದಕೋಶದಲ್ಲಿ, ಡಿಕ್ಷನರಿಯಲ್ಲಿ ಸಿಗೋದಿಲ್ಲ. ಅವ್ಯಕ್ತಿ ಭಾಷೆಯಲ್ಲಿ, ಆಧ್ಯಾತ್ಮಿಕ ಭಾಷೆಯಲ್ಲಿ, ನಮ್ಮ ಬ್ರಹ್ಮಕುಮಾರೀಸ್ ಬ್ರಾಹ್ಮಣ ಪರಿವಾರದ ಭಾಷೆಯಲ್ಲಿ ಬಾಪ್ ಸಮಾನ್ ಅನ್ನೋದು ಹೈಯೆಸ್ಟ್ ಸ್ಟೇಜ್ ನಾವು ಅಚೀವ್ ಮಾಡಬೇಕಾಗಿತ್ತು. ಆ ಬಾಪ್ ಸಮಾನ್ ನಮ್ಮ ಎದುರಿಗೆ ಸಾಕಾರದಲ್ಲಿ ಪಿತಾಶ್ರೀ ಬ್ರಹ್ಮ ಬಾಬಾ, ನಿರಾಕಾರಿ ಸ್ಥಿತಿಯಲ್ಲಿ ಶಿವಬಾಬಾ, ಇಬ್ಬರು ನಮ್ಮ ಎದುರಿಗೆ ಬೆಸ್ಟ್ ಪರ್ಫೆಕ್ಟ್ ಎಕ್ಸಾಂಪಲ್ಸ್ ಇದ್ದಾರೆ. ಯಾವುದಾದ್ರೂ ಹೊಸ ಉದಾಹರಣೆಯನ್ನ, ಹೊಸ ಮಾತನ್ನ ಕಾಪಿ ಮಾಡ್ಕೊಳ್ಬೇಕಾದ್ರೆ ನಮ್ಗೆ ಕಷ್ಟಕರ ಅನ್ಸುತ್ತೆ. ಬಾಬಾ ಹೇಳ್ತಾರೆ, और कुछ करना नहीं है ना, सिर्फ कॉपी ही तो करना है. ಎಲ್ಲ ಮಾಡೋದು ಕಷ್ಟದ ಕೆಲಸ. ಕಾಪಿ ಮಾಡ್ಬೇಕಾದ್ರೆ ತುಂಬಾ ಈಸಿ, ನಕಲು ಮಾಡೋದು ಅಂತೀವಿ. ಯಾರನ್ನೋ ಕಾಪಿ ಮಾಡೋದು ತುಂಬಾ ಈಸಿ. ಸೊ ಬ್ರಹ್ಮ ತಂದೆಯನ್ನ ಕಾಪಿ ಮಾಡಿ ಪ್ರತಿ ಹೆಜ್ಜೆಯಲ್ಲಿಯೂ ಅಂತ ಹೇಳ್ತಾರೆ ಬಾಬಾ. ಸೊ ಕಾಪಿ ಮಾಡೋದು ತುಂಬಾ ಈಸಿ ಕೆಲಸ. ನಮ್ಮ ಎದುರಿಗೆ ಆಗಿ ಹೋಗುವಂತ ಈ ವಿಭೂತಿಗಳಲ್ಲಿ ವಿಶೇಷವಾಗಿ ಪಿತಾಶ್ರೀ ಬ್ರಹ್ಮ ಬಾಬಾ ಹಾಗೂ ಜಗದಂಬಾ ಸರಸ್ವತಿ, ಯಾರನ್ನ ನಾವು ಪ್ರೀತಿಯಿಂದ ಮಮ್ಮ ಅಂತ ಕರೀತಿದ್ವಿ, ಅವರ ಹಾಗೂ ನಮ್ಮ ವರಿಷ್ಠ ತಾತಿಯಂದ್ರು. ಆದ್ರೂ ಕೂಡ ಬಾಬಾ ಹೇಳ್ತಾರೆ, ಫಾಲೋ ಮಮ್ಮ ಬಾಬಾ, ಡೋಂಟ್ ಫಾಲೋ ಎನಿ ಬ್ರದರ್ ಸಿಸ್ಟರ್ಸ್. ಯಾವ ಸಹೋದರ ಸಹೋದರಿಯರನ್ನ ಕಾಪಿ ಮಾಡಬೇಡಿ. ಯಾಕೆ ಯಾರು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್ ಆಗ್ಲಿಲ್ಲ, ಅವರಲ್ಲಿಯೂ ತ್ರುಟಿಗಳಿದೆ, ವೀಕ್ನೆಸಸ್ ಇದೆ. 99% ಸದ್ಗುಣಗಳಿರ್ಬೋದು, 1% ಮಾನವ ಶರೀರದಲ್ಲಿರೋ ಕಾರಣ 1% ವೀಕ್ನೆಸ್, ತ್ರುಟಿಗಳು ಕಾಣ್ತವೆ, ಕಮ್ಮಿ ಕಮ್ಜೋರಿ ಅಂತ ಹೇಳ್ತೇವೆ. ಆದ್ರೆ ಬ್ರಹ್ಮ ಬಾಬಾ ಮಮ್ಮ ತಮ್ಮ ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನ ಹೊಂದಿ ನಮ್ಮೆದುರಿಗೆ ಪರ್ಫೆಕ್ಟ್ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಂತಿದ್ದಾರೆ. ಅವರ ಜೀವನದ ಅನೇಕ ಘಟನೆಗಳನ್ನ, ಅವರ ವೈಚಾರಿಕತೆಯನ್ನ ನಾವು ಕಾಪಿ ಮಾಡಿದ್ದೇ ಆದ್ರೆ ನಾವು ಕೂಡ ಬಾಪ್ ಸಮಾನ್ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾರವರ ಅವ್ಯಕ್ತಿ ಮಹಾವಾಕ್ಯಗಳ ಅಧ್ಯಯನ, ಎಷ್ಟೆಷ್ಟು ಅವ್ಯಕ್ತಿ ಮಹಾವಾಕ್ಯದ ಅವ್ಯಕ್ತ ಮುರಳಿ ಅಂತ ಕರೀತೇವೆ, ಅವುಗಳ ಅಧ್ಯಯನವನ್ನ ಮಾಡ್ತೇವೆ. ಜ್ಞಾನದ ವಿಶಾಲ ಸಾಗರವೇ ನಮ್ಮ ಎದುರಿಗೆ ತೆರೆದಾಗ ಅನುಭವ ಆಗತ್ತೆ. ಬಹುಶಃ ಲೌಕಿಕ ಜಗತ್ತಿನ ಯಾವ ಸೈಕಾಲಜಿಸ್ಟ್ ಆಗ್ಲಿ, ಯಾವುದೇ ಫಿಲಾಸಫಿ ಓದಿದಂತಹ ವ್ಯಕ್ತಿ ಆಗ್ಲಿ, ಆ ಫಿಲಾಸಫಿ ಸೈಕಾಲಜಿ ಎಷ್ಟೇ PhD ಡಿಗ್ರಿಗಳನ್ನ ಅವ್ರು ತಗೊಂಡಿರ್ಲಿ, ನಮ್ಮ ಬಾಬರವರು ಕೊಡುವಂತಹ ಅತ್ಯುನ್ನತವಾದಂತಹ ಫಿಲಾಸಫಿ ಸೈಕಾಲಜಿ ನಮ್ಮ ಆಧ್ಯಾತ್ಮಿಕ ಜ್ಞಾನದಲ್ಲಿ ನಾವು ಅನುಭವ ಮಾಡ್ತೇವೆ. ಇನ್ಯಾವ ಜಗತ್ತಿನ ತತ್ವಜ್ಞಾನದಲ್ಲಿಯೂ ನಮ್ಗೆ ಕಾಣೋದಿಲ್ಲ. ಅಷ್ಟೊಂದು ಸೂಕ್ಷ್ಮವಾದಂತಹ ಮಹಾವಾಕ್ಯಗಳನ್ನ
ವಿಶೇಷ ಅವ್ಯಕ್ತ ಮುರಳಿಯ ಮುಖಾಂತರ ನಮ್ಗೆ ಅಧ್ಯಯನಕ್ಕೆ ಸಿಗ್ತದೆ. ಸೊ ಅಧ್ಯಯನದಿಂದ ವಿಶೇಷವಾಗಿ ಮಾತುಗಳನ್ನ ಇನ್ನೊಬ್ಬರಿಂದ ಕೇಳೋದ್ರಿಂದ, ಊಟದಿಂದ, ನೀರು ಕುಡಿಯೋದ್ರಿಂದ ಅಥವಾ ಇನ್ನೇನನ್ನು ನಾವು ಲಿಕ್ವಿಡ್ ರೂಪದಲ್ಲಿ ಕುಡಿತೇವೆ, ಅವುಗಳಿಂದ ನಾವು ವಿಚಾರಧಾರೆಯನ್ನ ಒಳಗಡೆ ಸ್ವೀಕರಿಸ್ತಿದ್ದೇವೆ. ಯಾವ ಯಾವ ವಸ್ತುಗಳ ವಿಶೇಷವಾದಂತ ಸಂಪರ್ಕದಲ್ಲಿ ಬರ್ತೇವೆ, ಅವುಗಳನ್ನು ಸ್ವೀಕರಿಸ್ತೇವೆ, ಅವುಗಳ ಪ್ರಭಾವ ಕೂಡ ನಮ್ಮ ತಪಸ್ಸಿನ ಮೇಲೆ, ಮನೋಸ್ಥಿತಿಯ ಮೇಲೆ ಆಗುತ್ತೆ ಅನ್ನೋ ಅನುಭವ ಚೆನ್ನಾಗಿ ನಮ್ಮೆಲ್ರಿಗಿದೆ. ವಿಶೇಷವಾಗಿ ತಪಸ್ವಿಗಳು ನಾವೆಲ್ಲರೂ, ನಮಗೆ ಬ್ರಹ್ಮಿ ಮುಹೂರ್ತದ ಯೋಗ, ಅಮೃತ ವೇಳೆಯ ಯೋಗ ಒಂದು ಅಮೃತ ಪಾನದ ಸವಿಯನ್ನ ನೀಡುವಂತ ಸುಸಮಯ. ಜಗತ್ತಿನ ಜನರೆಲ್ಲ ನಿದ್ರೆಗೆ ಜಾರಿದಾಗ ನಾವು ರಾಜಯೋಗಿಗಳು ಬೆಳಿಗ್ಗೆ ಎದ್ದು ನಿದ್ರೆಯಿಂದ ದೂರವಾದಂತಹ ಒಂದು ಸುಖಮಯ, ಆನಂದಮಯ ಅನುಭವವನ್ನ ಪಡಿಲಿಕ್ಕೆ ವಿಶೇಷ ಎದ್ದೇಳ್ತೇವೆ. ಕಲಿಯುಗದ ಭೋಗಿ ಜನರು ಮಲಗಿದಾಗ ಸಂಗಮ ಯುಗದ ಯೋಗಿಗಳೆದ್ದು ತಪಸ್ಸನ್ನ ಮಾಡ್ತಾರೆ. ನಮ್ಮ ತಪಸ್ಸಿನ ನಿಶ್ಚಿಂತವಾದ, ಅನ್ಡಿಸ್ಟರ್ಬ್, ಯಾರ ವಾಣಿ, ಶಬ್ದ, ಗಲಾಟೆ, ವೈಬ್ರೇಷನ್ಗಳ ಒಂದು ಡಿಸ್ಟರ್ಬೆನ್ಸ್ ಕೂಡ ಇಲ್ಲದೆ ಇರುವಂತ ಸಮಯ ಆ ಅಮೃತ ವೇಳೆಯ ಬ್ರಹ್ಮಿ ಮುಹೂರ್ತ. ನೋಡಿ, ಆ ಅಮೃತ ವೇಳೆಯ ಒಂದೊಂದು ಕ್ಷಣವೂ ಕೂಡ ನಾವು ನಮ್ಮಲ್ಲಿ ಶಕ್ತಿಯನ್ನ, ಅನುಭವವನ್ನ ಪಡಿಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಪೂರ್ವ ಸಿದ್ಧತೆ ತುಂಬಾ ಅಗತ್ಯ ಇದೆ. ಬರೀ ಎದ್ದು ಕೂತು ರೆಡ್ ಲೈಟ್ ಅಲ್ಲಿ ನಾವು ಯೋಗದ ತಪಸ್ಸನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೂ ಮುಂಚಿತವಾಗಿ ಹಿಂದಿನ ದಿನದಿಂದಲೇ ಪೂರ್ವ ಸಿದ್ಧತೆ ಅಗತ್ಯವಿದೆ. ಯಾರು ಹೆಚ್ಚಾಗಿ ಬಾಬಾರವ್ರ ಮಹಾವಾಕ್ಯಗಳ ಅಧ್ಯಯನ ಮಾಡ್ತಾರೆ, ಚಿಂತನೆಯಲ್ಲಿ ತರ್ತಾರೆ, ನಾವು ನೋಡ್ತೇವೆ ಆ ಆಧ್ಯಾತ್ಮಿಕ ಅವ್ಯಕ್ತ ಮುರಳಿಗಳ ಅಧ್ಯಯನ ಸಮಯಕ್ಕೆ ನಮ್ಮ ಮನಸ್ಸಿಗೆ ಹ್ಯಾಮರಿಂಗ್ ಮಾಡುತ್ತೆ. ಸಮಯಕ್ಕೆ ಅವ್ಯಕ್ತ ಮಹಾವಾಕ್ಯಗಳು ಉಳಿ ಏಟಿನ ಹಾಗೆ ಪ್ರತಿಯೊಂದು ಸಂಕಲ್ಪದ ಕಡೆಗೆ, ಶಬ್ದಗಳ ಕಡೆಗೆ, ನಮ್ಮ ಕರ್ಮದ ಕಡೆಗೆ ಗಮನ ಕೊಡೋ ಹಾಗೆ. ಅಟೆನ್ಷನ್, ನೋ ಟೆನ್ಷನ್. ಟೆನ್ಷನ್ ಹಿಂದೆ ಸೇರಿಸ್ಬಿಟ್ರೆ ಅಟೆನ್ಷನ್ ಅಂತ ಹೇಳಿದ್ರು ಬಾಬಾ. ಪ್ರತಿ ಸಂಕಲ್ಪವೂ ಕೂಡ ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ, ನನ್ನ ಸೀಟ್ನಲ್ಲಿ ಬ್ರಹ್ಮ ಬಾಬಾ ಇದ್ದಿದ್ರೆ ಈ ರೀತಿ ಯೋಚನೆ ಮಾಡ್ತಿದ್ರ? ಬಾಬಾವ್ರ ಸಂಕಲ್ಪ ನನ್ನ ಸಂಕಲ್ಪ ಮ್ಯಾಚ್ ಆಗ್ತಿದೆಯಾ? ಪರ್ಫೆಕ್ಟ್ ಮಿರರ್, ಸಂಪೂರ್ಣತೆಯನ್ನು ಹೊಂದಿದಂತ ಒಂದು ದರ್ಪಣ, ಕನ್ನಡಿ ಬ್ರಹ್ಮ ಬಾಬಾ ನಮ್ಮ ಎದುರಿಗಿದ್ದಾರೆ. ಬ್ರಹ್ಮ ಬಾಬಾರವರ ಮನಸ್ಸು ಈ ರೀತಿ ಚಿಂತನೆ ಮಾಡ್ತಿದ್ದ ನನ್ನ ಹಾಗೆ, ಅಲ್ಲಿ ನಮ್ಗೆ ಉತ್ತರ ಸಿಕ್ಬಿಡತ್ತೆ. ಹೌದು, ನಾನು ಇಲ್ಲಿ ತಪ್ತಿದ್ದೇನೆ, ಬ್ರಹ್ಮ ಬಾಬಾ ಹೀಗ್ ಮಾಡ್ತಿರ್ಲಿಲ್ಲ, ಬಾಬಾರವ್ರ ಹಾಗೆ ನಾನು ಚಿಂತನೆಯ ದಿಕ್ಕನ್ನ ಬದಲಾಯಿಸ್ಕೊಳ್ಬೇಕಾಗಿದೆ. ಒಳಗಿನ ಮನಸ್ಸಿನ ಕರೆಗಂಟೆ ನನಗೆ ಕೇಳಿಸ್ತದೆ, ನೀನು ಸಂಕಲ್ಪದಲ್ಲಿ ಬ್ರಹ್ಮ ಬಾಬಾರವರನ್ನ ಅನುಕರಣೆ ಮಾಡ್ಬೇಕಾಗಿದೆ ಅನ್ನೋ ಮಾತಿಗೆ ಒತ್ತು ಸಿಗುತ್ತೆ. ಹಾಗೇನೆ ವಾಣಿ ಕೂಡ, ಬಾಬಾರವ್ರ ಮಾತು ಮಧುರವಾಗಿತ್ತು, ನೇರ ನುಡಿಗಳಲ್ಲಿ ಬಾಬಾ ಎಲ್ಲವನ್ನ ಹೇಳ್ತಿದ್ರು. ಕೇವಲ ಆಧ್ಯಾತ್ಮಿಕ ಜ್ಞಾನ ಮಾತ್ರವಲ್ಲ, ವ್ಯವಹಾರ ಶುದ್ಧಿಯ ಮಾತುಗಳನ್ನ, ಸಂಬಂಧಗಳನ್ನ ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಸಂಬಂಧಗಳನ್ನ ನಿರ್ವಹಣೆ ಮಾಡೋದನ್ನ ಯಾವ ಮ್ಯಾನೇಜ್ಮೆಂಟ್ ಇವತ್ತು ಹೇಳ್ಕೊಡ್ಲಿಲ್ಲ ಬಾಬಾ. ಜಗತ್ತಿನಾದ್ಯಂತ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ತುಂಬಾ ಪ್ರಚಲಿತ ಇದ್ದಾವೆ. ಅದಕ್ಕೆ ಸುಂದರ ಸುಂದರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ರಿಲೇಷನ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ಸೋ ಮೆನಿ ಮ್ಯಾನೇಜ್ಮೆಂಟ್ಸ್ ಇದೆ. ಆದ್ರೆ ಬಾಬಾ ನಮ್ಗೆ
ಒಂದೇ ಮುರಳಿಯ ಮುಖಾಂತರ ಜೀವನದ ಎಲ್ಲವನ್ನ ಸ್ಥೂಲ ಸೂಕ್ಷ್ಮ ನಿರ್ವಹಣೆ ಮಾಡುವಂತ ಒಂದು ಕಲೆ ಕಲಿಸ್ಕೊಟ್ಟಿದ್ದಾರೆ ಬಾಬಾ. ಆ ಒಂದು ಮುರಳಿ ಅವ್ಯಕ್ತ ಹಿಡಿದ್ರು ಕೂಡ, ಆ ಒಂದು ಅವ್ಯಕ್ತ ಮುರಳಿ ಅಧ್ಯಯನ ಮಾಡಿದ್ರು ಕೂಡ ನಾವು ನಮ್ಮ ಜೀವನದ ಪರಿಪೂರ್ಣತೆಯನ್ನ ಹೊಂದುವ ಎಲ್ಲ ಮಾರ್ಗದರ್ಶನ, ಎಲ್ಲ ಶ್ರೀಮತ, ಎಲ್ಲ ಟ್ರೈನಿಂಗ್ ಆ ಅವ್ಯಕ್ತ ಮುರಳಿ ಮುಖಾಂತರ ಪಡಿಬಹುದು ನಾವು. ಅಂತಹ ಅಮೂಲ್ಯ ಖಜಾನೆಗಳಿಂದ ಕೂಡಿತು ಅವ್ಯಕ್ತ ಮಹಾವಾಕ್ಯಗಳು. 1 ತಿಂಗಳ ಹಿಂದೆ ಕೇಳಿದಂತಹ ಅವ್ಯಕ್ತ ಮುರಳಿಯನ್ನ ಇವತ್ತು ಪುನಃ ಅಧ್ಯಯನ ಮಾಡಿದಾಗ ನಾವು ಪ್ರಶ್ನಿಸ್ಕೊಳ್ಬೇಕಾಗತ್ತೆ, ಹೌದಾ ನಾನು ಈ ಮಹಾವಾಕ್ಯಗಳನ್ನ ಮೊದಲು ಓದಿದ್ನಾ? ಅಂದ್ರೆ ಎಷ್ಟು ಬಾರಿ ಓದ್ತೇವೆ, ಎಷ್ಟು ಬಾರಿ ಆಳದಲ್ಲಿ ಇಳಿಯುವ ಪ್ರಯತ್ನ ಮಾಡ್ತೇವೆ, ಅಷ್ಟು ಹೊಸದು. ಬಾಬರವರ ಮುರಳಿಗಳು ಎವರ್ ಗ್ರೀನ್, ಸದಾ ಹಚ್ಚ ಹಸಿರಾಗಿದೆ, ಸದಾ ಹೊಸ್ತು ಅನ್ಸುತ್ತೆ. ಯಾಕೆ? ನಮ್ಮಲ್ಲಿ ಅಳವಡಿಸ್ಕೊಳ್ಬೇಕಾಗಿತ್ತು ತುಂಬಾ ಇದೆ. ಅತಿ ಸುಲಭವಾದ ಸರಳವಾದ ತಪಸ್ಸಿನ ಮಾರ್ಗ ಅಂತ ಹೇಳಿದ್ರೆ ಅವ್ಯಕ್ತ ಮುರಳಿಗಳ ಅಧ್ಯಯನವನ್ನ ಪ್ರತಿನಿತ್ಯ ತಪ್ಪದೆ ಮನಸ್ಸು ಕೊಟ್ಟು ಏಕಾಗ್ರತೆಯಿಂದ ಮಾಡೋದು. ಆ ಅವ್ಯಕ್ತ ಮುರಳಿಗಳ ತಾಜಾ ಶಕ್ತಿಶಾಲಿ ಭೋಜನವನ್ನ ಮನಸ್ಸಿಗೆ ಉಣಬಡಿಸಿದಾಗ ಆ ಮನಸ್ಸು ಹಾರುವ ಹಕ್ಕಿಯಾಗಿ, ಫರಿಷ್ಠೆಯಾಗಿ ಹಗುರವಾಗಿ ಹಾರಾಡ್ಲಿಕ್ಕೆ ಶುರು ಮಾಡುತ್ತೆ. ಯಾಕೆ? ಪವರ್ಫುಲ್ ಡಯಟ್ ಕೊಟ್ಟಿದ್ದೇವೆ ನಾವು. ಈ ಕರೋನಾ ಕಾಲದಲ್ಲಿ ಡಯಟ್ ಬಗ್ಗೆ ತುಂಬಾ ಹೇಳ್ತಿದ್ದಾರೆ. ಕರಿದಂತ ಹುರಿದಂತಹ ಹೋಟೆಲ್ ಪದಾರ್ಥಗಳು, ಹೊರಗಿನ ಪದಾರ್ಥಗಳನ್ನು ತಿನ್ಬೇಡಿ, ತುಂಬಾ ಹೆವಿ ಫುಡ್ ಬೇಡ, ಫುಡ್ ಲೈಟ್ ಆಗಿರ್ಲಿ, ಹಣ್ಣು ತರಕಾರಿಗಳಿಂದ ಕೂಡಿರ್ಲಿ, ಎಣ್ಣೆ ಅಂತದ್ ಪದಾರ್ಥಗಳು ಬೇಡ, ಫ್ಯಾಟಿ ಫುಡ್ಸ್ ಬೇಡ. ಇದೆಲ್ಲವೂ ಹೊರಗಿನ ಜಗತ್ನಲ್ಲಿ ಹೇಳಲಾಗ್ತಿದೆ. ಅದನ್ನ ಬಾಬಾ ನಮ್ಗೆ ಕಳೆದ ಎಷ್ಟೋ ವರ್ಷಗಳಿಂದ ಅಭ್ಯಾಸ ಮಾಡಿಸ್ಬಿಟ್ಟಿದ್ದಾರೆ. ಯೋಗಿಗಳ ಆಹಾರ ಸತೋಪ್ರಧಾನ ಸಾತ್ವಿಕ ಆಹಾರ ಜೊತೆಗೆ ಮಿತ ಆಹಾರ. ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯ ಇರುವಷ್ಟು ಮಾತ್ರ ಮಿತ ಆಹಾರವನ್ನ, ಸರಳವಾಗಿ ಜೀರ್ಣವಾಗುವಂತ ಈಸಿಲಿ ಡೈಜೆಸ್ಟೇಬಲ್ ಆಹಾರವನ್ನ ನಾವು ಸೇವನೆ ಮಾಡಿದಾಗ ಆಹಾರದ ಮೇಲೆ ನಿಯಂತ್ರಣ ಇರುವಂತಹ ತಪಸ್ವಿಗಳ ತಪಸ್ಸು ಪ್ರಖರವಾಗಿ ಪ್ರಜ್ವಲಿತ ಆಗ್ತದೆ. ಬ್ರಹ್ಮಿ ಮುಹೂರ್ತದಲ್ಲಿ ನಿದ್ರಾಜೀತರಾಗಿ ನಾವು ಯೋಗದ ಶಕ್ತಿಯನ್ನ ತುಂಬಿಕೊಳ್ಬೇಕಾದ್ರೆ ನಮ್ಮ ಹಿಂದಿನ ದಿನದ ಆಹಾರ ಮಿತವಾಗಿರ್ಬೇಕು, ಹಗುರವಾಗಿರ್ಬೇಕು. ತಿನ್ಲಿಕ್ಕಾಗಿ ಬದುಕ್ತಾ ಇಲ್ಲ, ಬದುಕ್ಲಿಕ್ಕಾಗಿ ತಿಂತೇವೆ. ಆ ಬದುಕಿಗಾಗಿ ಯಾವ ಶಕ್ತಿ ಎಷ್ಟರ ಮಟ್ಟಿಗೆ ಅಗತ್ಯ ಇದೆಯೋ ಅದನ್ನಷ್ಟೇ ಸ್ವೀಕಾರ ಮಾಡುವಂತಹ ಮನೋಸ್ಥೈರ್ಯ ಅಗತ್ಯ ಇದೆ. ಆಹಾರದಲ್ಲಿ ನಿಯಂತ್ರಣ, ನಮ್ಮ ನಾಲಿಗೆ ಮೇಲೆ ನಮಗೆ ಹಿಡಿತ. ನಾಲಿಗೆ ಚಪಲ ಅಜ್ಞಾನ ಕಾಲದಲ್ಲಿ ತುಂಬಾ ಇರುತ್ತೆ. ಜ್ಞಾನಿಗಳು ಮನಸ್ಸನ್ನ ಗೆದ್ದವರು, ಕರ್ಮೇಂದ್ರಿಯಗಳನ್ನ ಗೆದ್ದವರು ನಾಳೆ ವಿಶ್ವವನ್ನ ಗೆಲ್ತಾರೆ. ಆ ಕರ್ಮೇಂದ್ರಿಯಗಳ ಮೇಲೆ ಹಿಡಿತ ಇಟ್ರೆ ಇಂದೇನು ಅನೇಕ ಕಾರಣಗಳಿಂದ ಯೋಗಿಗಳಾದ ನಮಗೂ ಕೂಡ ಅನೇಕ ಕಾಯಿಲೆಗಳು ಶಾರೀರಿಕ ಕರ್ಮ ಭೋಗದ ರೂಪದಲ್ಲಿ ನಾವು ಎದುರಿಸ್ತಿದ್ದೇವೆ. ತುಂಬಾ ಜನರನ್ನ ನಾನು ನೋಡ್ತೇನೆ, ಅಮೃತ ವೇಳೆ ಅವರಿಗೆ ಕಂಟ್ರೋಲ್ ಆಗ್ತೇನೆ, ಪಾಪ ತುಂಬಾ ನಿದ್ರೆಗೆ ಜಾರ್ತಾರೆ. ಗೊತ್ತೇ ಆಗಲ್ಲ ಕೆಂಪು ಲೈಟ್ ಅಲ್ಲಿ ನಿದ್ರೆಗೆ ಜಾರೋದು. ಆದ್ರೆ ಯೋಗದ ಒಂದು ಆನಂದ ಶಕ್ತಿಯನ್ನ ಪಡೆದ ಅನುಭವ ನಿದ್ರೆಗೆ ಜಾರಿದಾಗ ಖಂಡಿತ ಆಗಲ್ಲ. ಚೈತನ್ಯ ಅವಸ್ಥೆಯಲ್ಲಿ ಅಶರೀರಿ ಆಗೋದಕ್ಕೂ ನಿದ್ರಾವಸ್ಥೆಯಲ್ಲಿ ಅಶರೀರಿ ಆಗೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಿದ್ರೆಗೆ ಜಾರಿದಾಗ ಶರೀರದಿಂದ ಆತ್ಮ ಸ್ವಲ್ಪ ಹೊತ್ತು ಡಿಟ್ಯಾಚ್ ಆಗತ್ತೆ. ಅದಕ್ಕೆ ನಿದ್ರೆಗೆ ಅವರು ಸೆಮಿಡೆತ್ ಅರ್ಧ ನಿದ್ರೆ ಅಂತ ಕರೆದ್ರು. ಆ ಅರ್ಧ ನಿದ್ರೆಯ ಮುಖಾಂತರ
ವಿಶೇಷವಾಗಿ ನಿದ್ರೆ ಇಲ್ಲದೆ ಇರೋರಿಗೆ, ಪೇಷಂಟ್ಗಳಿಗೆ ನಿದ್ರೆ ನಂತರ ಒಂದು ತಾಜಾತನದ ಅನುಭವ ಆಗತ್ತೆ. ಅವ್ರಿಗೆ ಅನ್ಸುತ್ತೆ ನಾವು ಅಶರೀರಿ ಆಗ್ಬಿಟ್ವಿ ಅಂತ. ಆ ನಿದ್ರೆಯ ಅಶರೀರಿ ಅವಸ್ಥೆ ನಮಗೆ ಶಕ್ತಿಯನ್ನ ಕೊಡೋದಿಲ್ಲ. ಶರೀರದಲ್ಲಿ ಸ್ವಲ್ಪ ಹೊತ್ತು ತಾಜಾತನದ ಅನುಭವ ಮಾಡ್ಬೋದಷ್ಟೇನೆ. ಆದ್ರೆ ಆತ್ಮಬಲ ತುಂಬಲಿಕ್ಕೆ, ಬ್ಯಾಟ್ರಿ ಚಾರ್ಜ್ ಹಾಕ್ಲಿಕ್ಕೆ ನಾವು ಚೈತನ್ಯದಲ್ಲಿ ಕುಳಿತು ನಮಗೆ ಬಾಬಾ ಕಣ್ಣನ್ನ ತೆರೆದು ನೇತ್ರಗಳನ್ನ ತೆರೆದಿಟ್ಟು ಯೋಗ ಮಾಡ್ಲಿಕ್ಕೆ ಕಲಿಸ್ಕೊಟ್ಟಿದ್ದಾರೆ. ಆ ನೇತ್ರಗಳು, ದೃಷ್ಟಿ ನಮಗೆ ಭಗವಂತ ಕೊಟ್ಟಂತ ಒಂದು ಸುಂದರ ವರದಾನ. ಆ ನೇತ್ರದಿಂದ ಜಗತ್ತಿನ ಜನರ ಕಲ್ಯಾಣ ಮಾಡ್ಬೇಕಾಗಿದೆ ತಾನೆ. ಅದಕ್ಕೆ ಆ ನೇತ್ರಗಳನ್ನ ನ್ಯಾಚುರಲ್ ಆಗಿ ಓಪನ್ ಇಡೋದು. ಅದ್ರಲ್ಲಿ ಯಾವುದೇ ಕೃತ್ರಿಮತೆ ಬೇಡ. ಕಣ್ಗಳನ್ನ ಸಣ್ಣ ಮಾಡೋದಾಗ್ಲಿ, ತುಂಬಾ ಆಗ್ಲಿ, ನ್ಯಾಚುರಲ್, ಸ್ವಾಭಾವಿಕವಾಗಿ ಹೇಗಿರುತ್ತೋ ಹಾಗೆ. ಯಾಕೆ ಪಾಪ ನಮ್ಗೆ ಯೋಗ, ರಾಜಯೋಗ, ಕರ್ಮಯೋಗವನ್ನ ಕಲಿಸಿದ್ರು. ಕರ್ಮ ಮಾಡ್ತಿದ್ರು ಕೂಡ ನಾವು ದೃಷ್ಟಿನ ತೆರೆದಿಟ್ ಮಾಡ್ಬೇಕಾಗಿದೆ. ಅದಕ್ಕೆ ತಪಸ್ಸಿನ ಮಧ್ಯೆಯೂ ಕೂಡ ಅಗತ್ಯ ಇದೆ ನಮ್ಮ ಸ್ಥಿರವಾದಂತಹ ನೇತ್ರಗಳು. ಹೇಗೆ ನಾವು ಹೇಳ್ತೇವೆ, ಟ್ರಿಬಲ್ ಲಾಕ್ ಹಾಕಿ ಕಾಲುಗಳು, ವಿಶೇಷವಾಗಿ ತಪಸ್ಸನ್ನಾಚರಿಸುವಾಗ ನಾವು ಪಿತಾಶ್ರೀ ಬ್ರಹ್ಮ ಬಾಬಾರನ್ನು ನೋಡಿದ್ದೇವೆ, ನಮ್ಮ ಸೀನಿಯರ್ ದಾದಿಯಂದ್ರ ನೋಡಿದ್ದೇವೆ. ಅವರ ತಪಸ್ಸಿನ ಪೋಸ್ ಹೇಗಿದೆ ಒಂದು ಕ್ಷಣ ವೀಕ್ಷಿಸಿ. ಅವರ ಆರಾಮದಾಯಕವಾದಂತ ಪೋಸ್ ನಲ್ಲಿ ಯಾವತ್ತೂ ಕುತ್ಕೊಳ್ಳಿಲ್ಲ. ಬ್ರಹ್ಮ ಬಾಬಾರವರು ಕೂಡ ತಮ್ಮ 90ನೇ ವಯಸ್ಸಿನಲ್ಲಿ ತುಂಬಾ ನೇರವಾಗಿ ಸ್ಟ್ರೇಟ್ ಆಗಿ ಬೆನ್ನನ್ನಿಟ್ಟು ಪದ್ಮಾಸನದಲ್ಲಿ ಕುಳಿತುಕೊಳ್ಳೋರು. ನಮ್ಮ ದೊಡ್ಡ ದಾದೀಜಿಯವರು ಕೂಡ ತುಂಬಾ ನೇರವಾಗಿ ತಪಸ್ಸಿನಲ್ಲಿ ಕುತ್ಕೊಳ್ಳೋರು. ಇದು ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. ಮನಸ್ಸು ಬಾಬಾರವರಲ್ಲಿ ಏಕಾಗ್ರವಾಗಿ ಆನಂದವನ್ನ ಅನುಭವಿಸೋ ಕಾಲಕ್ಕೆ ನಮ್ಮ ಶರೀರವು ಸ್ಥಿರವಾಗಿ ಬಿಡುತ್ತೆ. ನಮ್ಮ ಕಾಲು ಮಡಚಿದ್ದಾಗ್ಲಿ, ಕೈಗಳು ಸ್ಥಿರವಾಗಿದ್ದಾಗ್ಲಿ, ದೇಹ ಒಂದು ಚೈತನ್ಯ ಮೂರ್ತಿಯಾಗಿ ಮಂದಿರದಲ್ಲಿ ಮೂರ್ತಿ ಕುಳಿತ ಹಾಗೆ ನಾವು ಕೂಡ ಗಂಟೆಗಟ್ಲೆ ಆ ತಪಸ್ಸಿನ ಪೋಸ್ ಅಲ್ಲಿ ಸ್ಥಿರವಾಗಿ ಕುತ್ಕೊಳ್ಳುವಂತ ಒಂದು ಮನೋ ಸಾಮರ್ಥ್ಯ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ತುಂಬಾ ಜನರು ರಿಲ್ಯಾಕ್ಸ್ ಆಗಿ ಹೀಗೆ ದೇಹವನ್ನ ಬಾಗಿಸಿ, ಚೇರಲ್ಲಿ ಮಲಗಿಸಿ, ಸೋಫಾದ ಮೇಲೆ ಮಲಗಿಸಿ ತುಂಬಾ ರಿಲ್ಯಾಕ್ಸ್ ಆಗಿ ಮಾಡ್ಲಿಕ್ಕೆ ಹೋಗ್ತಾರೆ. ನಿದ್ರೆಗೂ ನಮಗೂ ತುಂಬಾ ಹತ್ತಿರದ ಯೋಗಿಗಳಿಗೂ ತುಂಬಾ ಸ್ನೇಹ ಇದೆ ನಿದ್ರಾದೇವಿಗೆ, ರಾಜಯೋಗಿಗಳ ಮೇಲೆ. ಯಾರು ಭಗವಂತನಿಗೆ ಪ್ರಿಯರೋ ಅವರು ಮಾಯೆಗೂ ಪ್ರಿಯ, ಹಾಗೂ ನಿದ್ರಾ ದೇವತೆಗಂತೂ ಇನ್ನೂ ಪ್ರಿಯ ಯೋಗಿಗಳು. ಹೇಗೆ ಅಟ್ಯಾಕ್ ಮಾಡ್ಲಿ ಅಂತ ನಿದ್ರಾದೇವಿ ತನ್ನ ಮಡಿಲಿನಲ್ಲಿ ತಗೊಳ್ಳಿಕ್ಕೆ ಕೂತಿರ್ತಾಳೆ ಕಾಯ್ದು. ಅವಳಿಗೆ ಅವಕಾಶ ಕೊಡೋದು ಬೇಡ. ನಿದ್ರೆಯಿಂದ ದೂರ ಜಾಗೃತ ಅವಸ್ಥೆಯಲ್ಲಿ ಕುಳಿತುಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮಾಯೆ ತುಂಬಾ ಮಾಯೆ ವೈಭವೀಕರಣ ನಡೆದಿದೆ ಕಲಿಯುಗದಲ್ಲಿ. ಮಾಯೆ ಕೂಡ ಈಗ ಚಾಲೆಂಜ್ ಹಾಕ್ತಿದ್ದಾಳೆ ನಮ್ಗೆ ಎಲ್ಲ. ನೋಡು, ನಾನು ಹೇಗೆ ಕೊರೋನಾದಿಂದ ಕರಾಮತ್ ಮಾಡಿದೆ, ಮ್ಯಾಜಿಕ್ ಮಾಡ್ಬಿಟ್ಟೆ. ಸೊ ಒಂದು ಜೋಕ್ ಇತ್ತು ವಾಟ್ಸಪ್ ಅಲ್ಲಿ. ಮಾಯೆ ಹೇಳ್ತಾಳೆ, ನೋಡು ಬಾಬಾ, ಕರೋನಾದಿಂದ ನಾನು ಹೇಗೆ ನಿನ್ನೆಲ್ಲ ಸೆಂಟರ್ಸ್ಗಳನ್ನ ಲಾಕ್ ಮಾಡ್ಬಿಟ್ಟೆ, ಬಂದ್ ಮಾಡ್ಬಿಟ್ಟೆ ಅಂತ. ಆಗ ಬಾಬಾ ನಗ್ತಾ ಹೇಳ್ತಾರೆ, ಮಾಯಾ ಬೇಟಿ, तुमने तो सेंटर बंद किया और मैंने घर घर में सेंटर बनाया. ನೀನ್ ಸೆಂಟರ್ ಏನೋ ಕ್ಲೋಸ್ ಮಾಡ್ಬಿಟ್ಟಿ, ಆದ್ರೆ ಅದ್ರ ರಿಸಲ್ಟ್ ಏನಾಯ್ತು, ನನ್ನ ಮಕ್ಕಳ ಒಂದೊಂದು ಮನೆಯಲ್ಲಿಯೂ ಕೂಡ ಸೆಂಟರ್ ಓಪನ್ ಆಗಿದೆ. ಆಗಿನಿಂದ ಈಗಿನವರೆಗೂ ನಾವು ನೋಡ್ತಿದ್ದೀವಿ, ಕೊರೋನಾ ಮಾರ್ಚಿಂದ ಇನ್ನಷ್ಟು ತಪಸ್ಸು, ಇನ್ನಷ್ಟು ನಮ್ಮ ಹಿರಿಯರ ಅನುಭಾವಿಗಳ ಧಾರಣಾಯುಕ್ತ ಕ್ಲಾಸಸ್. ಮುಡ್ಲಿ ಒಬ್ಬ ಸಹೋದರಿ ಸೆಂಟ್ರಲ್ ಕೇಳ್ತಿದ್ವಿ, ಅನೇಕ ಹಿರಿಯರ ಬಾಯಿಂದ ಬಾಬರವ್ರ ಮಹಾವಾಕ್ಯಗಳನ್ನ ಕೇಳುವಂತಹ
ಸವಿಯುವಂತಹ ಅದೃಷ್ಟ ನಮ್ಗೆ ಈ ಸಮಯ ಒದಗಿಸಿಕೊಟ್ಟಿದೆ. ಹೊರಗಿನ ಜಗತ್ತಿನ ಜನರಿಗೆ ಅನೇಕ ನಷ್ಟಗಳಾಗಿರ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ತುಂಬಾ ಲಾಸ್ ಆಗಿದೆ. ಅನೇಕರು ತಮ್ಮ ಅಂಗಡಿ, ಮುಗ್ಗಟ್ಟು, ಹೋಟೆಲ್ಗಳನ್ನ ಬಂದ್ ಮಾಡಿದ್ದಾರೆ. ಆದ್ರೆ BK ಪರಿವಾರದಲ್ಲಿ, ಬ್ರಾಹ್ಮಣ ಪರಿವಾರದಲ್ಲಿ ತುಂಬಾ ಗಳಿಕೆ ಆಗ್ಬಿಟ್ಟಿದೆ. ಸ್ಥೂಲ ಹಣದ ಗಳಿಕೆಯಲ್ಲ, ನಮ್ಮ ಆತ್ಮಿಕ ಖಜಾನೆಗಳ ಗಳಿಕೆ, ಶುಭ ಸಂಕಲ್ಪದ ಶೇಖರಣೆ, ಅವ್ಯಕ್ತಿ ಮಹಾವಾಕ್ಯಗಳ ಅಧ್ಯಯನ, ಹಾಗೇನೆ ತಪಸ್ಸಿಗಾಗಿ ಹೆಚ್ಚಿನ ಸಮಯವನ್ನ ನಮ್ಗೆ ಸಮಯ ಕೊಡ್ತು. ಅದಕ್ಕಾಗಿ ನಾವೆಲ್ಲರೂ ತುಂಬಾ ಗಳಿಸ್ಕೊಂಡ್ಬಿಟ್ಟಿದ್ದೇವೆ. ತುಂಬಾ ಹೃದಯ ಶ್ರೀಮಂತಿಕೆಯನ್ನ ಬೆಳೆಸ್ಕೊಂಡಿದ್ದೇವೆ. ನಮ್ಗೆ ಕೈಲಾದಷ್ಟು ಸ್ಥೂಲ ಸೇವೆ ಮಾಡಿದ್ವಿ. ಆದ್ರೆ ಮನಸ್ಸಿನ ಸೇವೆನ ವಿಶಾಲ ಹೃದಯಗಳಾಗಿ ಈ ವಿಶಾಲ ಜಗತ್ತಿನ ಜನರಿಗೆ ಕೊಟ್ಟಂತಹ ತೃಪ್ತಿ ನಮ್ಮೆಲ್ಲರಿಗಿದೆ ತಾನೆ. ಸೊ ನಮ್ಮ ನೇರವಾದಂತಹ ಕೊಡುವಿಕೆ, ತೆರೆದ ಕಣ್ಣುಗಳು, ಮೂರ್ತಿಯ ಹಾಗೆ ಚೈತನ್ಯದಲ್ಲಿ ನಾವು ಕುಳಿತಾಗ ಬಾಬಾ ಹೇಳ್ತಾರೆ, ನಿಮ್ಮಿಂದ ಅನೇಕರಿಗೆ ನಾನು ಸಾಕ್ಷಾತ್ಕಾರ ಮಾಡಿಸ್ತೇನೆ. ಸೊ ಸಾಕ್ಷಾತ್ಕಾರದಲ್ಲಿ ನಿಮ್ಮ ತೆರೆದ ನೇತ್ರಗಳು, ಅರಳಿದ ಮುಖಮಂಡಲ, ಆ ಸ್ಥಿರತೆಯನ್ನ ಪಡೆದಂತಹ ನಿಮ್ಮ ದೇಹದ ಒಂದೊಂದು ಅಂಗಾಂಗಗಳು, ಆ ಭಕ್ತರ ಮನೋಕಾಮನೆಗಳನ್ನ ಇಷ್ಟ ದೇವತೆಯಾಗಿ ನೀವು ಪೂರ್ಣಗೊಳಿಸುವಂತ ಸಾಮರ್ಥ್ಯ ನಿಮ್ಮ ಹತ್ರ ಬರುತ್ತೆ. ಬಾಬಾ ವಿಶೇಷ ಆ ಮನುಷ್ಯಾತ್ಮರಿಗೆ ನಿಮ್ಮ ಸಾಕ್ಷಾತ್ಕಾರ, ನಮ್ಮ ಸಾಕ್ಷಾತ್ಕಾರವನ್ನ ಮಾಡಿಸೋ ಮುಖಾಂತರ ಈ ಸತ್ಯ ಜ್ಞಾನದ ಅರಿವನ್ನ ಮೂಡಿಸ್ತಾರೆ ಆತ್ಮಗಳಲ್ಲಿ. ವಿಶೇಷ ಮಮ್ಮ ಬಾಪಾರವರು ತಮ್ಮೆಲ್ರಿಗೆ ಗೊತ್ತಿರೋ ಹಾಗೆ ಸಾಕಾರದಲ್ಲಿ ಮಕ್ಕಳು ಮಧುಮೇಹಕ್ಕೆ ಬಂದಾಗ ಅವರನ್ನ ಗೋದ್ನಲ್ಲಿ, ಮಡಿಲ್ನಲ್ಲಿ ತೆಗೆದುಕೊಳ್ತಾ ಇದ್ರು. ಈ ತರ ದೃಷ್ಟಿ ಕೊಟ್ಟು ಬಾಬಾ ಮಮ್ಮ ಮಾತ್ ಪಿತಾ ಸ್ಥಾನದಲ್ಲಿ ಇಟ್ಕೊಂಡು ಹೀಗೆ ಮಡಿಲಿನಲ್ಲಿ ತಗೊಳ್ತಾ ಇದ್ರು ಮಕ್ಕಳನ್ನ. ಅವ್ರು ತುಂಬಾ ಅಶರೀರಿ ಅವಸ್ಥೆಯಲ್ಲಿದ್ದು ತಗೊಳ್ತಾ ಇದ್ರು. ಮಕ್ಕಳು ಕೂಡ ಯಾವುದೇ ವಯಸ್ಸಿನವ್ರಿರ್ಲಿ, ಅವ್ರ ದೇಹ ಸ್ತ್ರೀಯರ್ದಾಗಿರ್ಲಿ ಪುರುಷರಾಗಿರ್ಲಿ, ಆ ಸ್ತ್ರೀ ಪುರುಷತ್ವದ ಭಾವನೆಯನ್ನ ದೂರೀಕರಿಸಿ ಅವರ ಆತ್ಮಗಳಾಗಿ ಮುಗ್ಧ ಮಕ್ಕಳಾಗಿ ಬಾಬಾ ಮಮ್ಮಾರವರ ಮಡಿಲಿಗೆ ಸೇರ್ತಾ ಇದ್ರು. ಆದ್ರೆ ಒಂದು ಬಾರಿ ಒಬ್ಬ ಸೀನಿಯರ್ ಸಹೋದರಿ ಹೇಳಿದ ಮಾತು ನನಗೆ, ಒಂದು ಬಾರಿ ಮಮ್ಮ ಬಾಬಾ ಪೀಠದ ಮೇಲೆ ಕುಳಿತುಕೊಂಡಿದ್ದಾರೆ. ತುಂಬಾ ಉದ್ದ ಲೈನ್ ಇದೆ ಅಣ್ಣ ಅಕ್ಕಂದರದು. ಮಮ್ಮಾರವ್ರ ಎದುರಿಗೆ ಯಾವ ಸರತಿ ನಿಂತಿತ್ತು ಅದರಲ್ಲಿ 6ನೇ ನಂಬರ್ನಲ್ಲಿ ಒಬ್ಬ ಯುವಕ ನಿಂತಿದ್ದ. ಮಮ್ಮ ನಿಮಗ್ ಗೊತ್ತಿದೆ, ಸತ್ಯುಗದ ಮೊದಲನೇ ರಾಧೆ, ಮೊದಲನೇ ಶ್ರೀಲಕ್ಷ್ಮಿ ಆಗುವ ಆತ್ಮ. ಸೊ ಸ್ವಾಭಾವಿಕವಾಗಿ ಈ ಕಲಿಯುಗದ ಅಂತಿಮ ಜನ್ಮದಲ್ಲಿಯೂ ಕೂಡ ಮಮ್ಮಾರವರ ಸೌಂದರ್ಯ ತುಂಬಾ ದಿವ್ಯತೆಯಿಂದ ಕೂಡಿತ್ತು. ಮಮ್ಮ ತುಂಬಾ ಸುಂದರವಾಗಿದ್ರು ಅಂತ ಹೇಳ್ತಾರೆ. ಮಮ್ಮಾರವರಲ್ಲಿ ಅನೇಕ ಕಲೆಗಳು ಕೂಡ ಇದ್ವು. ಸತ್ಯುಗದ ಪ್ರಥಮ ಮಹಾರಾಣಿ ಆಗುವ ಆತ್ಮ ಅಂತ ಹೇಳಿದ್ರೆ ಖಂಡಿತ ಪರಮಾತ್ಮ ತಂದೆ ಅವರಲ್ಲಿ ಅನೇಕ ವಿಶೇಷತೆಗಳನ್ನು ತುಂಬಿರ್ಲೇಬೇಕು. ಹಿರಿಯರು ಹೇಳ್ತಾರೆ, ಮಮ್ಮಾರವ್ರು ಒಂದೊಂದು ಕಣ್ಣು, ಅವ್ರ ರೂಪ ತುಂಬಾ ಅದ್ಭುತವಾಗಿತ್ತು ಅಂತ. ಮಮ್ಮ ಯಾವ ಭಾವ ಇಲ್ಲದೆ ಮಾತೃಭಾವದಿಂದ ಮಕ್ಕಳನ್ನ ಆಲಿಂಗನೆ ಮಾಡ್ಕೊಳ್ತಾ ಇದ್ರು. ಅಂದು 5 ಆದ್ಮೇಲೆ 6ನೇ ನಂಬರ್ ಅಲ್ಲಿ ಇರುವಂತ ಯುವಕ, ಅವನ್ ಮನಸ್ಸು ಮಾತ್ರ ಅಶುದ್ಧವಾಗ್ತಾ ಹೋಗ್ತಿತ್ತು. ವಿಕೃತ ಭಾವನೆಗಳ ಅವನ ತಲೆಯಲ್ಲಿ ಮುತ್ಕೊಳ್ತಾ ಇತ್ತು. ಅವನು ಯಾವ್ದೋ ದೈಹಿಕ ಸ್ಥೂಲ ಭಾವದಿಂದ ಮಮ್ಮಾರವರನ್ನು ನೋಡ್ತಿದ್ದ. ಮಮ್ಮ ಒಂದು ಕ್ಷಣ ಅವರಿಗೆ ಅಷ್ಟು ಪರಮ ಪವಿತ್ರತೆಯ ಪ್ರತಿರೂಪ ಮಮ್ಮ. ಅಲ್ಲಿ 6ನೇ ನಂಬರ್ಲಿರೋ ವ್ಯಕ್ತಿಯಿಂದ ಮಮ್ಮಾರವರಿಗೆ ಆ ನೆಗೆಟಿವ್ ವೈಬ್ರೇಷನ್ಸ್, ವೈಸಿಯಸ್ ವಿಕಾರಿ ತರಂಗಗಳು ಬಂದು
ಒಂದು ಕ್ಷಣ ಮಮ್ಮ ಕಣ್ಣೆತ್ತಿ ನೋಡಿದ್ರು. ಆಕಳಿಗೆ ಮಮತಾಮಯಿ ತಾಯಿ ಆಗ್ದೇನೆ ಮಮ್ಮ ವಿಶೇಷ ಕಾಳಿಯ ರೂಪ, ಕಣ್ಣಲ್ಲಿ ಮುಖಮಂಡಲದಲ್ಲಿ ಉಗ್ರ ರೂಪ. ಮಮ್ಮ ಒಂದು ಕ್ಷಣ ಹೇಳಿದ್ರು, ಜಹಾ ಖಡೆ ಹೋ ವೈ ಖಡೆ रहना, बिल्कुल आके कदम नहीं रखना, खबरदार ये काली की गोद है. ಒಂದು ಇಂಚು ಕೂಡ ಲಾಡ್ಕೊಡ್ದು, ಮುಂದೆ ಒಂದು ಹೆಜ್ಜೆ ಕೂಡ ಇಡ್ಕೊಡ್ದು. ಎಚ್ಚರಿಕೆ, ಇದು ಕಾಳಿ ದೇವಿಯ ಮಡಿಲಿದೆ, ಸಾಮಾನ್ಯ ಅಲ್ಲ. ಈ ಒಂದು ಶಕ್ತಿಶಾಲಿ ದುರ್ಗಾ ಮಾತೆಯಾಗಿ ಕಾಳಿಯಾಗಿ ಮಮ್ಮ ಈ ಶಬ್ದಗಳನ್ನು ಹೇಳಿದಾಗ ಆ ವ್ಯಕ್ತಿಯ ಮನೋ ಪರಿವರ್ತನೆಯಾಯಿತು. ಆತನ ಹೃದಯ ಪರಿವರ್ತನೆಯಾಗಿ ಮಮ್ಮರವರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ತಾಯಿಯ ರೂಪದಲ್ಲಿ ಮಮ್ಮನ ಸ್ವೀಕರಿಸಿದ್ರು ಅಂತ ಹೇಳ್ತಾರೆ. ಅಂದ್ರೆ ಮಮ್ಮ ಕುಮಾರಿಯಾಗಿದ್ರು, ವಯಸ್ಸು ಚಿಕ್ಕದಿದ್ರು, ಶಾರೀರಿಕ ಸೌಂದರ್ಯ ಇಷ್ಟು ಬಲ, ಪವಿತ್ರತೆಯ ಬಲ ಎಷ್ಟಿತ್ತು. ಸೊ ಮಾತೆಯರು ಕುಮಾರಿಯರು ಇಂದು ಮಮ್ಮಾರವರನ್ನ ಅನುಕರಣೆ ಮಾಡುವಂತ ಅಗತ್ಯ ಇದೆ. ಪವಿತ್ರತೆ ಮಾತಿನಲ್ಲಿ ಮಮ್ಮ ಎಷ್ಟು ಪರಿಪಕ್ವತೆಯನ್ನ ಬೆಳೆಸ್ಕೊಂಡಿದ್ರು ಅನ್ಲಿಕ್ಕೆ ಇದು ಉದಾಹರಣೆ. ಹಾಗೇನೆ ಕೇವಲ ಮಮ್ಮ ಕಾಳಿ ಅಲ್ಲ, ಮಮ್ಮ ಶ್ರೀ ಲಕ್ಷ್ಮಿ ಆಗೋಳಲ್ಲ, ಮಮ್ಮಾರವ್ರ ಜೊತೆಗೆ ಇರುವಂತಹ ನಾವೆಲ್ರು, ನೀವೆಲ್ರು ಮಾತೆಯರು, ಕುಮಾರಿಯರು, ಮಮ್ಮಾರವ್ರ ಹಾಗೆ ಪವಿತ್ರತೆಯನ್ನ ಧಾರಣೆ ಮಾಡ್ಕೊಂಡಾಗ ನಿಮ್ಮ ಲೌಕಿಕ ಜೀವನದಲ್ಲಿಯೂ ಕೂಡ ನಿಮ್ಗೆ ಯಾವ ವಿಘ್ನಗಳು ಬರಲ್ಲ. ಈಗ ಕೆಲ ದಿನಗಳ ಹಿಂದೆ ಸಾಕಾರ ಮಹಾವಾಕ್ಯ ಇತ್ತು, ದೇಹಾಭಿಮಾನ ಸೆ ಹಿ ವಿಘ್ನೋಂ ಕಾ ಆವಾಹನ ಹೋತಾ ಹೈ. ವಿಘ್ನಗಳಿಗೆ ಮೂಲ ಕಾರಣ ದೇಹಾಭಿಮಾನ. ಬಾಬಾ ಪ್ರತಿನಿತ್ಯ ಆತ್ಮಾಭಿಮಾನಿ ಹಾಕುವಂತಹ ತರಬೇತಿ ನೀಡ್ತಾರೆ ತಾನೆ ನಮ್ಗೆ. ಪ್ರತಿನಿತ್ಯ ಆತ್ಮ 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 ಪರಿಪಕ್ವ ಮಾಡಿಸ್ತಾರೆ. ಆದ್ರೆ ತುಂಬಾ ಬಾರಿ ದೇಹಾಭಿಮಾನದಲ್ಲಿ ಬಂದಾಗ ವಿಘ್ನಗಳು ಜೀವನದಲ್ಲಿ ತುಂಬಾ ಬರ್ತವೆ. ಅವುಗಳನ್ನು ಎದುರಿಸಿ ನಿಲ್ಬೇಕಾಗ್ತದೆ. ಆ ವಿಘ್ನಗಳು ಅಡ್ಡಗೋಡೆಯಾಗಿ ನಮ್ಮ ಜೀವನದ ಒಂದು ಉನ್ನತಿಗೆ, ಪ್ರಗತಿಗೆ ಬಾಧಕ ಆಗದಿರೋ ಹಾಗೆ ಆಗ್ಬೇಕು ಅಂದ್ರೆ ಅಶರೀರಿ ಅವಸ್ಥೆ ಅಗತ್ಯ ಇದೆ. ಬಾಬಾರವರ 18ನೇ ಜನವರಿಯ ಲಾಸ್ಟ್ ರಾತ್ರಿ ಕ್ಲಾಸಿನ ಲಾಸ್ಟ್ 3 ಮಹಾವಾಕ್ಯಗಳು, ಬಚ್ಚೆ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಬನು. ಆ 3 ಮಹಾವಾಕ್ಯಗಳಲ್ಲಿ ಇಡೀ ಜ್ಞಾನದ ಯೋಗದ ಸಾರ ತುಂಬಿದೆ. ಎಷ್ಟು ಸುಲಭವಾಗಿ ಬಾಬಾ 3 ಶಬ್ದಗಳಲ್ಲಿ ನಮ್ಗೆ ಇಡೀ ಜೀವನದ ಒಂದು ಸಿದ್ಧಿಯನ್ನ ಪಡೆಯುವ ಮಂತ್ರ ಕೊಟ್ಟಿದ್ದಾರೆ. ತುಂಬಾ ಸರಾಗವಾಗಿ ಸುಲಭವಾಗಿ ಆ ಶಬ್ದಗಳನ್ನ ಹೇಳ್ತೇವೆ ನಾವು. ಆ ಶಬ್ದಗಳು ನಿರಾಕಾರಿ. ನಾನ್ ನಿರಾಕಾರಿ ಅವಸ್ಥೆಯನ್ನ ಹೊಂದಬೇಕಾದ್ರೆ ಪ್ರತಿನಿತ್ಯದ ಸಾಧನೆ, ದೇಹದಿಂದ ಭಿನ್ನ ಅಶರೀರಿ ಹಾಕುವಂತ ಸಾಧನೆ ಕಡೆಗೆ ಎಷ್ಟು ಗಮನವಿದೆ. ರಾತ್ರಿ ಹೊತ್ತು ಮಾತ್ರ ನಾವು ಚಾರ್ಟ್ ಚೆಕ್ ಮಾಡ್ಕೊಳ್ಳಿ ಕೂತ್ಕೊಳ್ತೇವೆ. ಇಡೀ ದಿನ ಏನ್ ಮಾಡಿದ್ದೇವೆ ಕೆಲವು ಸಲ ಮರ್ತು ಹೋಗ್ತೇವೆ. ಒಳ್ಳೆಯದಿದೆ ಟ್ರಾಫಿಕ್ ಕಂಟ್ರೋಲ್, ಮಧ್ಯ ಮಧ್ಯದಲ್ಲಿ ಗಂಟೆಗೊಮ್ಮೆ ಸಮಯ ಸಿಗತ್ತೆ. ಆ ಸಮಯದಲ್ಲಿ ನಮ್ಮ ಕ್ವಾಲಿಟಿ ಆಫ್ ಥಾಟ್ಸ್, ನಮ್ಮ ವೈಚಾರಿಕತೆ ಹೇಗಿದೆ, ಬಾಪರ ಜೊತೆ ಮ್ಯಾಚ್ ಆಗ್ತಾ ಇದೆಯಾ? ಆ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ರೆ ತಕ್ಷಣ ಯಾವ್ದಾದ್ರೂ ಬೇಡವಾದಿದ್ದು, ಜ್ಞಾನಕ್ಕೆ ವಿರೋಧವಾದಂತಹ, ನಮ್ಮ ಯೋಗ ಸಾಧನೆಗೆ ಅಡ್ಡಿಪಡಿಸುವಂತಹ ಯಾವ್ದಾದ್ರೂ ಸಂಕಲ್ಪ ನಾವು ಮಾಡಿದ್ರೆ ಅದನ್ನ ಒಳಗೆ ರಿಜಿಸ್ಟರ್ ಹಾಕ್ಲಿಕ್ಕೆ, ನಮ್ಮ ಮೆಮೊರಿ ಬ್ಯಾಂಕಿಗೆ ಫೀಡ್ ಹಾಕದ ಹಾಗೆ ತಕ್ಷಣ ಅದನ್ನ ಡಿಲೀಟ್ ಮಾಡುವಂತ ಪುರುಷಾರ್ಥ ಆ ಟ್ರಾಫಿಕ್ ಕಂಟ್ರೋಲ್ ನಂತರ ನಾವು ಮಾಡ್ಬೋದು. ಹೇಗೆ ಆತ್ಮ 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 ಈ ಅಭ್ಯಾಸವನ್ನ ಒತ್ತು ಕೊಟ್ಟು ಮಾಡ್ತೇವೆ,
63 ಜನ್ಮದ ಸಂಸ್ಕಾರ ಇದೆ. ದೇಹ ದೇಹ ದೇಹ. ಆ ಸ್ಮೃತಿ ಪರಿಪಕ್ವವಾಗ್ಬಿಟ್ಟಿದೆ. ಆ ಸ್ಮೃತಿಯನ್ನ ಅಳಿಸ್ಲಿಕ್ಕೆ ಹೇಗೆ ಸತತ ಯೋಗಾಭ್ಯಾಸ ಅಗತ್ಯ ಇದೆ, ಹಾಗೆ ವಿಶೇಷ ಸ್ಮೃತಿ ಆತ್ಮಿಕ ಅದನ್ನ ರೂಢಿಸ್ಕೊಳ್ಳಿಕ್ಕೂ ಕೂಡ ಅಶರೀರಿ ಅವಸ್ಥೆ ಅಗತ್ಯ ಇದೆ. ಸುಂದರ ಮಹಾವಾಕ್ಯ ಬಾಬಾರವ್ರದ ವ್ಯಕ್ತ ನೆನಪಿಗೆ ಬರುತ್ತೆ. अशरीरी अवस्था में जो होंगे वो प्राकृतिक रूप से जो भी विकोप होगा उसके वशीभूत होके मरेंगे नहीं, उनकी इच्छा मृत्यु होगी. इंದು ನಮ್ಮೆದುರಿಗೆ ಭೀಕರ ಕೊರೋನಾ ಮಹಾಮಾರಿ ಇದೆ, ಪ್ರಾಕೃತಿಕ ವಿಕೋಪಗಳಿದಾವೆ, ಯುದ್ಧದಂತಹ ಸನ್ನಿವೇಶ ಇದೆ, ಆಂತರಿಕ ಜಗಳ, ಧರ್ಮದ ದಂಗೆಗಳು, ರಕ್ತದ ಕೋಡಿ ಹರಿವು, ಸ್ಮಿತವಾಗಿ ದೇಹ ಬಿಡುವಂತಹ ಒಂದು ಕಾಲ ನಮ್ ಜೀವನದಲ್ಲಿ ಬರ್ಕೊಡ್ತು ಅಂತ ಹೇಳಿದ್ರೆ ಇಚ್ಛಾ ಮೃತ್ಯುವಿನ ವರದಾನ. ನಾನು ಯಾವಾಗ ದೇಹ ಬಿಡ್ಬೇಕು ಅಂತೇನೆ ಸರಾಗವಾಗಿ ಬೆಣ್ಣೆಯಿಂದ ಕೂದಲು ಹೊರ ಬಂದ ಹಾಗೆ ತುಂಬಾ ಆನಂದದಿಂದ बाबा ಹೇಳ್ತಾರೆ, मरने के बाद भी चेहरे पर मुस्कुराहट हो तो मुर्दे से भी सेवा होगी. ಶರೀರ ಬಿಡೋ ಕಾಲಕ್ಕೆ ತುಂಬಾ ತೃಪ್ತಿಯೇ ಬದುಕನ್ನ ನಡೆಸಿ ಅಶರೀರಿಯಾಗಿ ಬಾಬರವ್ರ ಮಡಿಲಿನಲ್ಲಿ ಹೋದಾಗ ಆ ಶವದ ಮೇಲಿರುವಂತಹ ಮುಗುಳ್ನಗೆ ಶಾಂತತೆ ಚಿತ್ತತೆ ಕೂಡ ಸೇವೆ ಮಾಡಿಸುತ್ತೆ. ಸತ್ ಮೇಲೂ ನಮ್ಮ ದೇಹವು ಕೂಡ ಸೇವೆ ಮಾಡಿಸ್ಲಿಕ್ಕೆ ನಿಮಿತ್ತ ಆಗತ್ತೆ. ಸೊ ಅಶರೀರಿ ಅವಸ್ಥೆ ನಮ್ಮನ್ನ ಅಕಾಲದ ಈ ಪ್ರಾಕೃತಿಕ ವಿಕೋಪಗಳ ಇನ್ಯಾವುದೇ ಆಕಸ್ಮಿಕ ಘಟನೆಯಿಂದ ನಮಗೆ ಮೃತ್ಯುವಿಗೆ ಈಡಾಗದ ಹಾಗೆ ಉಳಿಸುವ ಶಕ್ತಿ ಅಶರೀರಿ ಅವಸ್ಥೆಯಲ್ಲಿದೆ. ಹೇಗೆ ಬಾಬಾ ಒಂದು ಮಹಾವಾಕ್ಯದಲ್ಲಿ ಹೇಳಿದ್ರು, अनेकों को जीवदान प्राण दान ज्ञान देने के द्वारा करने वाले अचानक मृत्यु से बच जाएंगे. ಅನೇಕರ ಜೀವನಕ್ಕೆ ದಾರಿದೀಪವಾಗಿ ಜ್ಞಾನದ ಬೆಳಕನ್ನ ಕೊಟ್ಟು ಹೊಸ ಜನ್ಮವನ್ನ ನೀಡಿದಂಥವರು ಆಕಸ್ಮಿಕವಾಗಿ ಮೃತ್ಯುವಿಗೆ ವಶವಾಗೋದಿಲ್ಲ. ಇದು ಬಾಬರವ್ರ ಗ್ಯಾರಂಟಿ ಇತ್ತು. ಅನೇಕರಿಗೆ ಪ್ರಾಣದಾನ ಜೀವದಾನ ಜ್ಞಾನದ ಮುಖಾಂತರ ನೀಡುವಂತಹ ಆತ್ಮ ಅಕಾಲ ಮೃತ್ಯುವಿಗೆ ವಶವಾಗಲ್ಲ. ಭಗವಂತನ ಈ ಒಂದು ಮಹಾವಾಕ್ಯಗಳು ನಮ್ಮಲ್ಲಿ ಎಷ್ಟು ಆತ್ಮವಿಶ್ವಾಸವನ್ನ ಮೂಡಿಸುವಂಥದ್ದು. ಅದಕ್ಕೆ ಈ ತಪಸ್ಸಿನ ದಿನಗಳಲ್ಲಿ ನಮ್ಮನ್ನ ನಾವು ಪವಿತ್ರತೆಯ ಮಾರ್ಗದಲ್ಲಿ ನಡೆಸಿಕೊಂಡು ಆದಷ್ಟು ನಮ್ಮ ಆತ್ಮಶುದ್ಧಿ ವೈಚಾರಿಕತೆಯ ಒಂದು ಪವಿತ್ರತೆಯನ್ನ ಕಾಯ್ದುಕೊಂಡು ಹೋದಾಗ ವಿಶೇಷ ತಪಸ್ ಮಾಡೋದು ನಮ್ಗೆ ಸಹಜವಾಗತ್ತೆ. ನಿರಾಕಾರಿ ಸ್ಥಿತಿಯ ವರ್ಣನೆ ಗಂಟೆಗಟ್ಲೆ ಪೇಜ್ಗಟ್ಲೆ ಮುರಳಿಗಳಲ್ಲಿ ಓದೋದ್ರಿಂದ ಮಾತ್ರ ಬರಲ್ಲ. ಇದೆಲ್ಲವುಗಳ ಧಾರಣೆ ನಮ್ಮ ಸಂಸ್ಕಾರಗಳಲ್ಲಿ ದಿವ್ಯತೆ, ಸರಳತೆ, ಪವಿತ್ರತೆ ಇದ್ದಾಗ ಕ್ಷಣ ಮಾತ್ರದಲ್ಲಿ ನನ್ನ ಆತ್ಮ ಶರೀರ ಆಗ್ಲಿಕ್ಕೆ ಸಾಧ್ಯ. ಜೊತೆಗೆ ನಿರ್ವಿಕಾರಿ ಸ್ಥಿತಿಯು ಅಗತ್ಯ ಇದೆ. ಪವಿತ್ರತೆಯ ತುಟ್ಟ ತುದಿಯನ್ನ ತಲುಪುವ ವಿಧಾನ ಮಾರ್ಗ ನಮಗೆ ಭಗವಂತ ಹೇಳ್ಕೊಟ್ಟಿದ್ದಾರೆ. ಎಷ್ಟೆಷ್ಟು ನಿರ್ವಿಕಾರಿ ಆಗ್ತೇವೆ ಅಷ್ಟಷ್ಟು ಜೀವನದ ಸುಖ ಆನಂದವನ್ನ ಪಡಿತೇವೆ. ಯಾವ ದುಃಖದ ಘಟನೆಗಳ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಆಗೋದಿಲ್ಲ. ನಿರಹಂಕಾರಿ ಭಾವವೂ ಅಷ್ಟೇ ಅಗತ್ಯ ಇದೆ. ಎಷ್ಟೇ ಎತ್ತರಕ್ಕೆ ಬಾಗಿದ್ರೂ ಕೂಡ ಪ್ರಕೃತಿ ನಮ್ಗೆ ಪಾಠ ಕಲಿಸುತ್ತೆ, ನೀನು ನಿರಹಂಕಾರಿಯಾಗಿರು. ನಮ್ಮ ಹಿರಿಯರು ಏಕನಮಾತೇಶ್ವರಿ ಪಿತಾಶ್ರೀ ಎಲ್ಲ ತಾತಿಯಂದ್ರು ನಿರಹಂಕಾರಿ ಭಾವ ಎಷ್ಟಿತ್ತು ನಾವು ನೋಡಿದ್ದೇವೆ ನಮ್ಮ ನಿತ್ಯ ಜೀವನದಲ್ಲಿ. ಫಲ ತುಂಬಿದ ವೃಕ್ಷ ಬಾಕಿರತ್ತೆ. ಹಾಗೇನೆ ನಾವೆಷ್ಟಿಷ್ಟು ಜ್ಞಾನದ ಖಜಾನೆಯಿಂದ ಯೋಗದ ಸಿದ್ಧಿಗಳಿಂದ ಸಂಪನ್ನರಾಗ್ತೇವೆ, ಅಷ್ಟು ನಿರಹಂಕಾರಿ ಭಾವ ನಮ್ಮಲ್ಲಿ ಬರುತ್ತೆ. ನಾವು ನಿರಹಂಕಾರಿ ಆಗಿದ್ದೇವೆ ಅನ್ಲಿಕ್ಕೆ ಕೇವಲ ನಮ್ಮ ವಾಣಿ ಮಧುರ ಶಬ್ದಗಳಷ್ಟೇ ಅಲ್ಲ, ಶಬ್ದಗಳಿಗೆ ಮಾತ್ರ ನಿರಹಂಕಾರಿ ಭಾವವನ್ನು ಸೀಮಿತಗೊಳಿಸ್ಕೊಡುದು. ಎಷ್ಟು ನಿರಹಂಕಾರಿಗಳಾಗ್ತೇವೆ ಅಷ್ಟು ಮನಸ್ಸಿನಿಂದ ಉತ್ತಮ ಸೇವೆ,
ವಾಣಿಯ ಮಾಧುರ್ಯ ಶಕ್ತಿಶಾಲಿ ಮಾತಿನಿಂದ ಹೃದಯದಿಂದ ಹೊರಟಂತಹ ಮಾತು ಹೃದಯವನ್ನ ಸ್ಪರ್ಶಿಸುತ್ತೆ. ಮೆದುಳಿನಿಂದ ಬುದ್ಧಿಯಿಂದ ಹೊರಟಂತಹ ಮಾತು ಕೇವಲ ಬುದ್ಧಿಯನ್ನ ಪ್ರಭಾವಿತಗೊಳಿಸುತ್ತೆ. हृदय से निकला हुआ दिल से निकला हुआ तीर दिल को छू लेगा और केवल मन बुद्धि से निकली हुई तीर बुद्धि को टच करेगा. ಬಾಬಾ ಹೇಳಿರೋ ಮಾತು ನೆನಪಿಸ್ಕೊಳ್ಳಿ. ಆ ಹೃದಯದಿಂದ ಜ್ಞಾನದ ಬಾಣ ಇನ್ನೊಬ್ರು ಹೃದಯವನ್ನ ನಾಟ್ಬೇಕು ಅಂತ ಹೇಳಿದ್ರೆ ನಮಗೆ ಕರ್ಮಣ ಸೇವೆಯ ಅವಶ್ಯಕತೆಯೂ ಕೂಡ ಇದೆ. ಈ ದೇಹ ಯಾವ ಕರ್ಮೇಂದ್ರಿಯಗಳಿಂದ ಅನೇಕ ತಪ್ಪುಗಳನ್ನ 63 ಜನ್ಮ ತಿಳಿಯದೇ ಮಾಡಿದ್ದೇವೆ. ಆ ಒಂದೊಂದು ಕರ್ಮೇಂದ್ರಿಯವನ್ನ ಪವಿತ್ರ ಶುದ್ಧಗೊಳಿಸ್ಬೇಕಾದ್ರೆ ಆ ಕರ್ಮೇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸುವ ಅಗತ್ಯ ಇದೆ. ಮನಸ್ಸಿನ ಸೇವೆ, ವಾಣಿಯ ಸೇವೆಯ ಜೊತೆಗೆ ಕರ್ಮಣ ಸೇವೆಗೂ ತನ್ನದೇ ಆದ ಮಾರ್ಕ್ಸ್ ಇದೆ. ಹೇಗೆ ಶಾಲೆ ಕಾಲೇಜ್ನಲ್ಲಿ ಒಂದೊಂದು ವಿಷಯದಲ್ಲಿ ಅನೇಕ ಸಬ್ಜೆಕ್ಟ್ಸ್ ಇದಾವೆ. ಮ್ಯಾಥಮೆಟಿಕ್ಸ್, ಆಲ್ಜಿಬ್ರಾ ಇದೆ, ಜೊಮೆಟ್ರಿ ಇದೆ, ಹಾಗೆ ಬಯಾಲಜಿ, ಜುವಾಲಜಿ ಇದೆ, ಕೆಮಿಸ್ಟ್ರಿ ಇದೆ, ಹಾಗೆ ಕನ್ನಡದಲ್ಲಿ ಪೊಯಿಟ್ರಿ ಇದೆ, ಗದ್ಯ ಪದ್ಯ 2 ಇದೆ. ಹೀಗೆ ಎಲ್ಲಕ್ಕೂ ಮಾರ್ಕ್ಸ್ ಇದ್ದಾಗ ಮಾತ್ರ ಪಾಸಿಂಗ್ ಮಾರ್ಕ್ಸ್ ಸಿಗುತ್ತೆ. ಹಾಗೇನೆ ನಮ್ಮ ಯಜ್ಞದಲ್ಲಿಯೂ ಕೂಡ ಸೇವೆಯ ಅನೇಕ ವಿಧಾನಗಳಿದೆ. ಮನಸ್ಸು, ವಾಣಿ, ಕರ್ಮ, ಪ್ರತಿಯೊಂದು ಸೇವೆಯ ಒಂದು ಮಾರ್ಕ್ಸ್ ಅನ್ನ ನಾವೆಲ್ಲರೂ ಪಡಿಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಜೀವನದಲ್ಲಿ ಪ್ರಯತ್ನಶೀಲರಾದಾಗ ಖಂಡಿತ ಯೋಗ ತಪಸ್ಸಿನಲ್ಲಿ ಕುಳಿತಾಗ ನಮ್ಮ ಯೋಗಾಗ್ನಿ ಪ್ರಜ್ವಲಿತ ಆಗತ್ತೆ. ಬ್ರಹ್ಮ ತಂದೆ ಸಮಾನ. ಸಾಗರವನ್ನ ಗಾಕರ್ ಬಾಬಾ ಹೇಳ್ತಾರೆ. ಸಾಗರನ ಜ್ಞಾನ, ಸಾಗರನ ಒಂದು ಜೀವನದ ಉದಾಹರಣೆಗಳು, ಅದನ್ನ ಎಷ್ಟು ವರ್ಣಿಸಿದ್ರು ಸಾಲ್ದೇನೆ. ಆದ್ರೆ ಒಂದೊಂದೇ ಹೆಜ್ಜೆಯನ್ನ ಬ್ರಹ್ಮ ತಂದೆ ಹೆಜ್ಜೆಯೊಂದಿಗೆ ಸೇರಿಸಿದಾಗ 18 ಕದಂ 18 ಹೆಜ್ಜೆಗಳು ಪ್ರತಿನಿತ್ಯ ಕೇಳ್ತಿದ್ದೇವೆ. ಅದನ್ನ ಕೇವಲ ಕೇಳೋದಕ್ಕೆ ಮಾತ್ರ ಸೀಮಿತಗೊಳಿಸೋದು ಬೇಡ, ಅದನ್ನ ಜೀವನದಲ್ಲಿ ತರ್ತಾ ಹೋಗೋಣ. ತುಂಬಾ ಸುಂದರ ಅನುಭವ ಬಾಬಾ ಮಾಡಿಸ್ತಿದ್ದಾರೆ. ಅದನ್ನೆಲ್ಲ ಮಾಡ್ತಾ ನಾವು ನಿಜವಾಗ್ಲೂ ನಿತ್ಯ ಜೀವನದಲ್ಲಿಯೂ ಕೂಡ ತಪಸ್ಸಿನ ಆನಂದವನ್ನ ಪಡೆಯೋಣ. ಜೀವನದಲ್ಲಿ ಲೌಕಿಕ ಅಲೌಕಿಕ ಸಿದ್ಧಿಗಳನ್ನ ಪಡೆಯೋಣ. ನಿಮಿತ್ತ ಮಾತ್ರ ಲೌಕಿಕ ಮನೆಯಲ್ಲಿದ್ದೀರಾ ಮಾತೆಯರು, ಆದ್ರೆ ನೀವೆಲ್ಲ ಜಗತ್ ಮಾತೆಯರು. ಬಾಬಾರವರ ಯಜ್ಞಕ್ಕೆ ರೈಟ್ ಹ್ಯಾಂಡ್ಗಳು, ಯಜ್ಞ ರಕ್ಷಕರು. ಮಾತೆಯರಿಂದಾನೇ ಯಜ್ಞ ನಡೆಯೋದು. ಸೊ ಕನ್ಯೆಯರು ಕೂಡ ದುರ್ಗೆಯರಾಗಿ ವಿಶಾಲ ಸೇವಾ ಮೈದಾನದಲ್ಲಿ ಧುಮುಕಿದಾಗ ಬಾಬಾ ಹೇಳ್ತಾರೆ, ಏಕ್ ಕನ್ಯಾ ಸೋ ಬ್ರಾಹ್ಮಣನ್ಸೆ ಉತ್ತಮ. ಸೊ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪುರುಷಾರ್ಥದ ಮಾರ್ಗದಲ್ಲಿ ಸಾಕೋಣ. ಪ್ರಖರವಾದಂತಹ ಒಂದು ತಪಸ್ಸಿನ ಅಗ್ನಿಯನ್ನ ಪ್ರಜ್ವಲಿತಗೊಳಿಸೋಣ. ಎಲ್ಲರಿಗೆ ಈ ತಪಸ್ಸು ತುಂಬಾ ಹೊಸ ಅನುಭವವನ್ನ ನೀಡ್ಲಿ ಅಂತ ಶುಭ ಕಾಮನೆಯೊಂದಿಗೆ ವಿಶೇಷ ತಮ್ಮೆಲ್ಲರಿಗೆ ಗುಲ್ಬರ್ಗಾ ರಿಟ್ರೀಟ್ ಅಮೃತ್ ಸರೋವರಕ್ಕೆ ಆಹ್ವಾನಿಸ್ತಿದ್ದೇನೆ. ತುಂಬಾ ಸುಂದರವಾದಂತ ಲೇಸರ್ ವಿತ್ ಲೈಟ್ ಅಂಡ್ ಸೌಂಡ್ ನ್ಯೂ ಇಯರ್ಗೆ ಓಪನ್ ಮಾಡಿದ್ದೇವೆ. ಅದ್ರ ವಿಡಿಯೋ ಕೂಡ ಸಾರ್ಥಕ ಕಳಿಸ್ತೇನೆ. ದಯವಿಟ್ಟು ಎಲ್ರಿಗೂ ತೋರಿಸಿ. ಅಷ್ಟು ಕ್ಲಿಯರ್ ಗೊತ್ತಾಗಲ್ಲ, ಆದ್ರೂ ಕೂಡ ತಾವು ಕೂಡ ಇಲ್ಲಿಗೆ ಸಕಾಶವನ್ನ ಕೊಡಿ. ತಮ್ಮೆಲ್ಲರನ್ನ ಭೇಟಿ ಹಾಕುವಂತಹ ಒಂದು ಅದೃಷ್ಟವನ್ನ ನಮ್ಮ ಹಿರಿಯ ಅಕ್ಕನವರು ಲಕ್ಷ್ಮೀಬಾಯಿಜಿ ಒದಗಿಸ್ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗ್ಲಿ, ಮಂಗಳವಾಗ್ಲಿ. ಓಂ ಶಾಂತಿ. ಹ್ಮ್.